This morning I want to share with you purpose of the church. ಈ ಮುಂಜಾನೆ ಸಮಯದಲ್ಲಿ ಸಭಾಪಾಲಕರು ಸಭೆಯೊಂದು ಉದ್ದೇಶವು ಏನು ಬೋಧಿಸುವಂತೆ ಇದ್ದಾರೆ. We all are coming to the church and you are here in the church. ನಾವೆಲ್ಲರೂ ಕೂಡ ಈ ಸಭೆ ಕಟ್ಟಡದಲ್ಲಿ ಬಂದಿದ್ದೇವೆ, ನಾವೆಲ್ಲರೂ ಕೂಡ ಇಲ್ಲಿದ್ದೇವೆ. But what is the purpose of the church? ಆದರೆ ಸಭೆಯಾಗಿ ನಾವು ಸೇರಿರುವಂಥ ಒಂದು ಉದ್ದೇಶವು, ಸಭೆ ಕುರಿತು ಉದ್ದೇಶವೇನು? Actually church means believer. ಸಭೆ ಅಂದರೆ ನಿಜವಾಗಿ ಅರ್ಥ ವಿಶ್ವಾಸಿಯಾಗಿದ್ದಾರೆ, ವಿಶ್ವಾಸೇ ಒಂದು ಸಭೆ ಆಗಿದೆ. As we gather together, we are gathering as a church. ನಾವೆಲ್ಲರೂ ಕೂಡ ವಿಶ್ವಾಸಿಗಳು, ಪ್ರತಿಯೊಬ್ಬರೂ ಇಲ್ಲಿ ಸೇರುವಾಗ ನಾವೆಲ್ಲರೂ ಕೂಡ ಒಂದು ಕ್ರಿಸ್ತನ ಅವಯವಗಳಾಗಿ ಸಭೆಯಾಗಿ ಸೇರುತ್ತೇವೆ. What is the purpose we are gathering together as a ನಾವೆಲ್ಲರೂ church? ಕೂಡ ಸಭೆಯಲ್ಲಿ ಸೇರುವಂತ ಒಂದು ಉದ್ದೇಶವೇನಾಗಿದೆ? This is a building, temple of God. ಈ ಒಂದು ಸಭೆ ಮಂದಿರವು ಅದು ದೇವರ ಮಂದಿರವಾಗಿದೆ. But we are the church. ನಾವು ಸಭೆ ಆಗಿದ್ದೇವೆ. Hallelujah. ಹಲ್ಲೆಲೂಯಾ. And spiritually our body is the temple, we are the church. ಆತ್ಮೀಯವಾಗಿ ನೋಡುವಾಗ ನಮ್ಮ ಶರೀರಗಳು ದೇವರ ಮಂದಿರವಾಗಿದೆ, ನಾವು ಸಭೆ ಆಗಿದ್ದೇವೆ. When we go to God's word, ನಾವು ದೇವರ ವಾಕ್ಯದೊಳಗೆ ಹೋಗುವಾಗ we learn how to walk with God. ನಾವು ದೇವರೊಂದಿಗೆ ಹೇಗೆ ನಡೆಯಬೇಕು ನಾವು ಕಲಿಯುತ್ತೇವೆ. Without the word of God, nobody can understand how to walk with God. ದೇವರ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳದೆ ದೇವರ ಸಂಗಡ ಹೇಗೆ ನಡೆಯಬೇಕು ನಮಗೆ ಅರ್ಥವಾಗುವುದಿಲ್ಲ. Many don't know how to walk with God because they don't know word of God. ಅನೇಕರಿಗೆ ದೇವರೊಂದಿಗೆ ಹೇಗೆ ನಡೆಯಬೇಕು ತಿಳಿಯುವುದಿಲ್ಲ. ಕಾರಣ ಏನಂದ್ರೆ ಅವ್ರಿಗೆ ದೇವರ ವಾಕ್ಯವು ತಿಳಿಯದೇ ಇದ್ದ ಕಾರಣ. Bible shows everything how we can walk with God. ದೇವರೊಂದಿಗೆ ನಾವು ಹೇಗೆ ನಡೆಯಬೇಕು ಸತ್ಯವೇದವು ನಮಗೂ ಬಯಲ್ಪಡಿಸುತ್ತದೆ. Bible shows that what believer has to do. ಸತ್ಯವೇದವು ಹೇಳುತ್ತದೆ ಒಬ್ಬ ವಿಶ್ವಾಸಿ ಏನು ಮಾಡಲಿ ದೇವರೊಂದಿಗೆ ನಡೆಯಲು ಅಂತ ಹೇಳುತ್ತದೆ. Bible shows that what to say. ಸತ್ಯವೇದವು ಹೇಳುತ್ತದೆ ನಾವು ಏನು ಹೇಳಬೇಕು ಅನ್ನುವಂಥ ವಿಷಯಗಳನ್ನು ಹೇಳುತ್ತದೆ. Bible shows us what to think. ಸತ್ಯವೇದವು ನಾವು ಏನು ಯೋಚಿಸಬೇಕು ಅನ್ನುವಂಥ ವಿಷಯಗಳನ್ನು ತಿಳಿಸುತ್ತದೆ. Listen carefully, we cannot live a individual independent life. ಚೆನ್ನಾಗಿ ಕೇಳ್ರಿ, ನಾವು ಯಾರೇ ಆಗಲಿ ವ್ಯಕ್ತಿಗತವಾಗಿ ನಾವು ವೈಯಕ್ತಿಕವಾಗಿ ನಾವೊಬ್ಬರೇ ಜೀವಿಸುತ್ತೇವೆ ಅನ್ನುವಂಥ ಜೀವನ ಜೀವಿಸುವುದಕ್ಕೆ ಆಗುವುದಿಲ್ಲ. If Bible talks about how to walk with God, we must walk with God according to His word. ಸತ್ಯವೇದವು ನಾವು ದೇವರೊಂದಿಗೆ ಒಬ್ಬ ವ್ಯಕ್ತಿ ಹೇಗೆ ನಡೆಯಬೇಕು ಅಂತ ಹೇಳುವಾಗ ನಾವು ಅದನ್ನು ತಿಳಿದುಕೊಳ್ಳಬೇಕು, ಹೇಗೆ ನಮ್ಮ ಜೀವನದಲ್ಲಿ ದೇವರೊಂದಿಗೆ ನಡೆಯಬೇಕು. When Bible shows that what to do, we have to do that only, not our own things. ದೇವರು ಏನು ಮಾಡಬೇಕು ಅಂತ ವಾಕ್ಯದಲ್ಲಿ ತೋರಿಸಿರುವಾಗ ಅದನ್ನೇ ನಾವು ಮಾಡಬೇಕು, ನಮ್ಮ ಸ್ವಂತವಾಗಿ ಮಾಡುವುದಲ್ಲ. When Bible says that what to say, we have to say those things, not according to our own. ದೇವರು ಏನು ಹೇಳಬೇಕೋ ಹೇಳುವಾಗ ನಾವು ಅದನ್ನೇ ಹೇಳಬೇಕು, ನಮ್ಮ ಇಷ್ಟ ಪ್ರಕಾರವಾಗಿ ಹೇಳುವುದಲ್ಲ. When Bible says how to think, we have to think according to that. ಸತ್ಯವೇದವು ಹೇಗೆ ನಾವು ಆಲೋಚಿಸಬೇಕು ಅಂತ ಹೇಳುವಾಗ ನಮ್ಮ ಸ್ವಂತವಾಗಿ ಆಲೋಚಿಸುವುದಲ್ಲ, ದೇವರ ವಾಕ್ಯ ಪ್ರಕಾರವಾಗಿ ಆಲೋಚಿಸಬೇಕು. Hallelujah. Hallelujah. Bible shows even how to relate with God on everyday basis. ಪ್ರತಿ ದೈನಂದಿನ ಜೀವನದಲ್ಲಿ ಪ್ರತಿ ಸಮಯದಲ್ಲಿ ಕೂಡ ಹೇಗೆ ನಾವು ದೇವರೊಂದಿಗೆ ನಡೆಯಬೇಕು ಸತ್ಯವೇದ ಹೇಳುತ್ತದೆ. New Testament, when we see, it has its own foundation. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಆ ಹೊಸ ಒಡಂಬಡಿಕೆ ತನ್ನ ಸ್ವಂತ ಒಂದು ಪುನಾದಿ ಇದೆ. To understand New Testament, you have to study Old Testament. ಈ ಹೊಸ ಒಡಂಬಡಿಕೆ ಪುನಾದಿಯನ್ನು, ಹೊಸ ಒಡಂಬಡಿಕೆ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ನಾವು ಹಳೆಯ ಒಡಂಬಡಿಕೆ ವಿಷಯಗಳನ್ನು ನಾವು ಗ್ರಹಿಸಬೇಕು. There is a real foundation in Old Testament. ಹಳೆಯ ಒಡಂಬಡಿಕೆಯಲ್ಲಿ ಒಂದು ನಿಜವಾದ ಪುನಾದಿ ಅಲ್ಲಿದೆ. Without Old Testament, we cannot understand New Testament. ಹಳೆಯ ಒಡಂಬಡಿಕೆಯನ್ನು ಅರ್ಥ ಮಾಡಿಕೊಳ್ಳದೆ ಹೊಸ ಒಡಂಬಡಿಕೆಯನ್ನು ನಾವು ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ. Without Old Testament, you cannot believe Jesus Christ is a Messiah. ಹಳೆಯ ಒಡಂಬಡಿಕೆ ಇಲ್ಲದೆ ಯೇಸು ಕ್ರಿಸ್ತನೇ ಮೆಸ್ಸಯ್ಯ, ಕ್ರಿಸ್ತನೆಂದು ನಾವು ವಿಶ್ವಸಿಸುವುದಕ್ಕೆ ಆಗುವುದಿಲ್ಲ. Hallelujah. Hallelujah. For every spiritual thing, there is a foundation that is in the Old Testament. ಪ್ರತಿ ಆತ್ಮೀಯ ವಿಷಯಗಳಕ್ಕಾಗಿ
ಹಳೆಯ ಒಡಂಬಡಿಕೆಯಲ್ಲಿ ಒಂದು ಅಸ್ಥಿವಾರವು ಪುನಾದಿ ಇತ್ತು. From the Old Testament, when we notice, it is important to know the things how to worship. ಈ ಹಳೆಯ ಒಡಂಬಡಿಕೆಯಿಂದ ನಾವು ಹೇಗೆ ದೇವರನ್ನು ಆರಾಧಿಸಬೇಕು ಅನ್ನುವಂಥ ವಿಷಯಗಳನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. How to praise God. ಹೇಗೆ ದೇವರನ್ನು ಸ್ತುತಿಸಬೇಕು ಅನ್ನುವಂಥ ವಿಷಯಗಳನ್ನು ಈ ಒಂದು ಹಳೆಯ ಒಡಂಬಡಿಕೆಯಿಂದ ನಾವು ನೋಡಿಕೊಳ್ಳೋಣ. In the Old Testament, they sacrifice to God. ಹಳೆಯ ಒಡಂಬಡಿಕೆಯಲ್ಲಿ ದೇವರಿಗೆ ಅವರು ಬಲಿಯರ್ಪಣೆಗಳು ಕೊಡ್ತಾ ಇದ್ರು. In the Old Testament, we see temple. ಹಳೆಯ ಒಡಂಬಡಿಕೆಯಲ್ಲಿ ನಾವು ಮಂದಿರವನ್ನು ನೋಡುತ್ತೇವೆ. Hallelujah. ಹಲ್ಲೆಲೂಯಾ. In Moses' days, ಮೋಶೆ ಜೀವನ ಕಾಲ ಸಮಯದಲ್ಲಿ God asked Moses to build a tabernacle. ದೇವರು ಮೋಶೆಗೆ ಏನು ಹೇಳಿದಾನಂದ್ರೆ ಒಂದು ಗುಡಾರವನ್ನು ಕಟ್ಟು ಅಂತ ಹೇಳಿದ್ದಾರೆ. That represents temple of God. ಅದು ದೇವರ ಮಂದಿರಕ್ಕೆ ಹೋಲಿಕೆಯಾಗಿರುವಂತ ಗುಡಾರವಾಗಿದೆ. Hallelujah. ಹಲ್ಲೆಲೂಯಾ. So when we study Genesis, ನಾವು ಆದಿಕಾಂಡವನ್ನು ನಾವು ನೋಡುವಾಗ ಓದುವಾಗ we find the man of God and prophet of God like Abraham, Isaac and Jacob. ನಾವು ನೋಡುತ್ತೇವೆ ದೇವರ ಮನುಷ್ಯರು ಪ್ರವಾದಿಗಳು ಆಗಿರುವಂಥ ಅಬ್ರಹಾಮನು ಮತ್ತು ಇಸ್ಸಾಕನು ಯಾಕೋಬನು. They built their relationship with God. ಅವರೆಲ್ಲರೂ ಕೂಡ ದೇವರೊಂದಿಗೆ ತಮ್ಮ ಸಂಬಂಧವನ್ನು ಬೆಳೆಸಿಕೊಂಡಿದ್ದಾರೆ. How they built a relationship with God? ಹೇಗೆ ಅವರು ದೇವರೊಂದಿಗೆ ಸಂಬಂಧವನ್ನು ಬೆಳೆಸಿಕೊಂಡಿದ್ದಾರೆ? To relate with God, they built the altar. ಅವರು ದೇವರೊಂದಿಗೆ ಸಂಬಂಧವನ್ನು ಬೆಳೆಸಿಕೊಳ್ಳುವುದಕ್ಕಾಗಿ ಅವರು ವೇದಿಕೆಯನ್ನು ಕಟ್ಟಿದ್ದಾರೆ. They built the altar to worship God. ದೇವರನ್ನು ಆರಾಧಿಸುವುದಕ್ಕಾಗಿ ಒಂದು ಬಲಿಪೀಠವನ್ನು ಕಟ್ಟಿದ್ದಾರೆ. To worship God. ದೇವರನ್ನು ಆರಾಧಿಸುವುದಕ್ಕಾಗಿ ಆ ಬಲಿಪೀಠವನ್ನು ಕಟ್ಟಿದ್ದಾರೆ. Altar is for sacrifice in the Old Testament. ಬಲಿಪೀಠವು ಹಳೆಯ ಒಡಂಬಡಿಕೆಯಲ್ಲಿ ಒಂದು ಅರ್ಪಣೆ ಕೊಡುವುದಕ್ಕಾಗಿ ಬಲಿಯರ್ಪಣೆ ಕೊಡುವುದಕ್ಕಾಗಿ ಅದನ್ನು ಕಟ್ಟುತ್ತಾರೆ ಬಲಿಪೀಠವನ್ನು. In Moses' days, God said, ಮೋಶೆ ಜೀವನದ ಕಾಲದಲ್ಲಿ ದೇವರು ಹೇಳಿದೇನೆಂದ್ರೆ build me tabernacle. ನನಗೆ ಗುಡಾರವನ್ನು ಕಟ್ಟು ಎಂದು. That shows what the temple for. ಅದು ಮಂದಿರವು ಹೇಗೆ ಇರಬೇಕು ಅದನ್ನು ತೋರಿಸುತ್ತದೆ. God told to Moses, build me sanctuary, holy place. ನನಗಾಗಿ ಒಂದು ಪರಿಶುದ್ಧ ಅತಿ ಪರಿಶುದ್ಧ ಸ್ಥಳವನ್ನು ಕಟ್ಟು ಅಂತ ದೇವರು ಮೋಶೆಗೆ ಹೇಳಿದ್ದಾರೆ. Listen carefully. ಚೆನ್ನಾಗಿ ಕೇಳ್ರಿ. Old Testament sanctuary, holy place is not for preaching. ಹಳೆಯ ಒಡಂಬಡಿಕೆ ಒಂದು ಆ ಪ್ರಾಂಗಣವು ಒಂದು ಆವರಣವು ಅದು ಬೋಧನೆ ಮಾಡುವುದಕ್ಕೆ ಅಲ್ಲ. Not for teaching. ಅಲ್ಲಿ ಬೋಧನೆ ಮಾಡುವುದಕ್ಕೆ ಅಲ್ಲ. Not even for prayer. ಪ್ರಾರ್ಥನೆ ಮಾಡುವುದಕ್ಕೆ ಕೂಡ ಅಲ್ಲ ಆ ಸ್ಥಳವು. Old Testament sanctuary altar is a place of sacrifice. ಹಳೆಯ ಒಡಂಬಡಿಕೆಯಲ್ಲಿ ಆ ಗುಡಾರವು ಬಲಿಪೀಠವು ಅರ್ಪಣೆಗಳನ್ನು ಕೊಡುವುದಕ್ಕಾಗಿದೆ. That's all what they did in the Old Testament in the altar. ಹಳೆಯ ಒಡಂಬಡಿಕೆಯಲ್ಲಿ ಬಲಿಪೀಠದಲ್ಲಿ ಇಲ್ಲದೆ ಗುಡಾರದಲ್ಲಿ ಅವರು ಮಾಡಿದ್ದು ಅದೇ ವಿಷಯಗಳು ಮಾತ್ರನೇ, ಅರ್ಪಣೆಗಳು ಕೊಡುವುದು ಮಾತ್ರವೇ. In sanctuary they offered different kinds of sacrifices. ಅವರು ಗುಡಾರದಲ್ಲಿ ಆ ಒಂದು ದೇವರ ಮಂದಿರದಲ್ಲಿ ಅನೇಕ ವಿಧವಾಗಿರುವಂತ ಬಲಿಯರ್ಪಣೆಗಳನ್ನು ಅವರು ಅರ್ಪಿಸ್ತಾ ಇದ್ರು. Meat offering, ಅವರು ಮಾಂಸವನ್ನು ಒಂದು ನೈವೇದ್ಯವಾಗಿ ಅರ್ಪಿಸ್ತಾ ಇದ್ರು. peace offering, ಸಮಾಧಾನ ಒಂದು ಅರ್ಪಣೆಯನ್ನು ಅರ್ಪಿಸ್ತಾ ಇದ್ರು. and sin offering. ಅವರು ಪಾಪ ಮಾಡಿದ್ರೆ ಪಾಪಕ್ಕೆ ಪ್ರಾಯಶ್ಚಿತ್ತ ಬಲಿಯನ್ನು ಅರ್ಪಿಸ್ತಾ ಇದ್ರು. trespass offering. ದೋಷಗಳು ಏನಾದ್ರೂ ಅವರು ಮಾಡಿದ್ರೆ ತಪ್ಪುಗಳು ಅದಕ್ಕೆ ಪರಿಹಾರವಾಗಿ ಅರ್ಪಣೆಗಳನ್ನು ಕೊಡ್ತಾ ಇದ್ರು. For atonement they offered. ಪ್ರಾಯಶ್ಚಿತ್ತ ಒಂದು ಅರ್ಪಣೆಗಳನ್ನ ಅವರು ಒದಗಿಸ್ತಾ ಇದ್ರು. In sanctuary they offered different sacrifices. ಆ ಒಂದು ಮಂದಿರದಲ್ಲಿ ವಿಭಿನ್ನವಾಗಿರುವಂತ ಅರ್ಪಣೆಗಳನ್ನ ಅವರು ಕೊಡ್ತಾ ಇದ್ರು. Priest ministered in the sanctuary. ಆ ಒಂದು ಮಂದಿರದಲ್ಲಿ ಯಾಜಕರು ಪರಿಚರ್ಯೆ ಮಾಡ್ತಾ ಇದ್ರು. Once in a year high priest enter into the holy sanctuary. ಆ ಮಂದಿರದಲ್ಲಿರುವಂತ ಅತಿ ಪರಿಶುದ್ಧ ಸ್ಥಳದೊಳಗೆ ವರ್ಷಕ್ಕೊಂದು ಸತಿ ಪ್ರಧಾನ ಯಾಜಕನು ಪ್ರವೇಶಿಸುತ್ತಿದ್ದನು. What he do there? ಅಲ್ಲಿ ಆ ಪ್ರಧಾನ ಯಾಜಕನು ಏನು ಮಾಡ್ತಾ ಇದ್ದನು? Once in a year you go to the holy place. ಆ ಮಂದಿರದಲ್ಲಿರುವಂತಹ ಅತಿ ಪರಿಶುದ್ಧ ಸ್ಥಳಕ್ಕೆ ಪ್ರಧಾನ ಯಾಜಕನು ವರ್ಷಕ್ಕೊಂದ್ಸತಿ ಹೋಗುತ್ತಾರೆ. Most holy place he enter not to pray. He don't pray there. ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡುವುದಕ್ಕೆಲ್ಲ ಆತನು ಪ್ರವೇಶಿಸುವುದು. He offered sacrificed blood there. ಅಲ್ಲಿ ಬಲಿ ಅರ್ಪಣೆ ಮಾಡಲ್ಪಟ್ಟಿರುವಂತಹ ರಕ್ತವನ್ನು ಅಲ್ಲಿ ಸುರಿಸುವುದಕ್ಕಾಗಿ ಹೋಗುತ್ತಾರೆ. Hallelujah. ಹಲ್ಲೆಲೂಯಾ. So when we understand all these things, ಈ ಎಲ್ಲಾ ವಿಷಯಗಳನ್ನ ನಾವು ಅರ್ಥ ಮಾಡಿಕೊಳ್ಳುವಾಗ
temple was made primarily as a place of sacrifice. ಈ ಒಂದು ಮಂದಿರವು ಪ್ರಥಮವಾಗಿ ದೇವರು ಮಾಡಿದ್ದು ಯಾವುದಕ್ಕಾಗಿ ಅಂದರೆ ಬಲಿ ಅರ್ಪಣೆಯನ್ನು ಕೊಡುವುದಕ್ಕಾಗಿ. That's all they do there. ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಅದೇ ಅವರೆಲ್ಲ ಮಾಡುವುದು ಅದೇ ವಿಷಯವಾಗಿದೆ. There is an inner court. ಆ ಮಂದಿರದಲ್ಲಿ ಒಳಗಿನ ಸ್ಥಳವಿದೆ, ಅದು ಪರಿಶುದ್ಧ ಸ್ಥಳವು. So there they kept showbread. ಅಲ್ಲಿ ರೊಟ್ಟಿಯನ್ನು ಇಡುತ್ತಾರೆ. And also there is a candle stand there. ಅಲ್ಲಿ ದೀಪಸ್ತಂಭವನ್ನು ಇಟ್ಟಿದ್ದಾರೆ. ದೀಪಸ್ತಂಭವಿದೆ. ದೀಪಸ್ತಂಭವಿದೆ, ಒಂದು ಮೇಜಿನ ಮೇಲೆ ರೊಟ್ಟಿ ಇದೆ. And also there is a golden altar. ಅಲ್ಲಿ ಬಂಗಾರದ ಒಂದು ಬಲಿಪೀಠವಿದೆ. Hallelujah. None of these for preaching or teaching. ಇವೇ ವಿಷಯಗಳಾಗಲಿ ಇರುವಂಥ ವಿಷಯಗಳು, ಅದು ರೊಟ್ಟೆ ಆಗಲಿ ಯಾವುದೇ ಅಲ್ಲಿ ಇಟ್ಟಿರುವಂಥ ವಿಷಯಗಳು ಬೋಧನೆ ಮಾಡುವುದಕ್ಕೆ ಅಲ್ಲ, ಇಲ್ಲದಿದ್ದರೆ ಸಾರುವುದಕ್ಕೆ ಅಲ್ಲ. Hallelujah. ಹಲ್ಲೆಲೂಯಾ, ಪ್ರಕಟಣೆ ಮಾಡುವುದಕ್ಕೆ ಅಲ್ಲ. That showbread is not for prayer. They don't go there and pray. ಅಲ್ಲಿ ಶೋ ಬ್ರೆಡ್ ಇರ್ತದೆ, ಅಂದರೆ ರೊಟ್ಟಿಯನ್ನು ಇಟ್ಟಿರ್ತಾರೆ, ಆ ರೊಟ್ಟೆ ಹತ್ರ ಹೋಗಿ ಯಾರು ಪ್ರಾರ್ಥನೆ ಮಾಡುವುದಿಲ್ಲ. Candle stand is there, they don't pray there. ಅಲ್ಲಿ ದೀಪಸ್ತಂಭವಿರ್ತದೆ, ಅಲ್ಲಿ ಹೋಗಿ ಯಾರು ಪ್ರಾರ್ಥನೆ ಮಾಡುವುದಿಲ್ಲ. Golden altar is there, they don't pray there. ಅಲ್ಲಿ ಬಂಗಾರು ಬಲಿಪೀಠವಿರ್ತದೆ, ಅಲ್ಲಿ ಹೋಗಿ ಯಾರು ಪ್ರಾರ್ಥನೆ ಮಾಡುವುದಿಲ್ಲ. That means all these things are not for preaching or prayer or teaching. ಇವೆಲ್ಲ ವಿಷಯಗಳು ಮಂದಿರದಲ್ಲಿರುವಂಥ ಪ್ರತಿ ಭಾಗದಲ್ಲಿ ವಿಷಯಗಳು ಬೋಧನೆ ಮಾಡುವುದಕ್ಕಾಗಲಿ ಪ್ರಾರ್ಥನೆ ಮಾಡುವುದಕ್ಕಾಗಲಿ ಯಾವುದೇ ಸುವಾರ್ತೆ ಸಾರುವುದಕ್ಕಾಗಲಿ ಅಲ್ಲ. Hallelujah. Hallelujah. It is important to understand God's mind and what God is thinking about worship. ನಾವು ಇದರಿಂದ ನಾವು ದೇವರ ಮನಸ್ಸಿನಲ್ಲಿ, ದೇವರ ಯೋಚನೆಗಳಲ್ಲಿ ಆರಾಧನೆ ಅಂದರೆ ಏನು, ಆತನ ವಿಷಯದಲ್ಲಿ, ಆತನ ಹೃದಯದಲ್ಲಿರುವಂಥ ಮನಸ್ಸಿನಲ್ಲಿರುವಂಥ ವಿಷಯಗಳನ್ನ ನಾವು ತಿಳಿದುಕೊಳ್ಳೋಣ. Hallelujah. Hallelujah. After Moses, God asked to build the temple to David. ಮೋಶೆ ಆದ ನಂತರ ದೇವರು ದಾವೀದನ ಕೇಳಿದ್ದಾನೆ ಮಂದಿರವನ್ನು ಕಟ್ಟೆಂದು. But he prepared, God told that you should not build, only you have to prepare all the material, your son is going to build the temple for me. ದೇವರು ಹೇಳಿದ್ದೇನೆಂದ್ರೆ, ನೀನು ಮಂದಿರವನ್ನು ಕಟ್ಟುವುದಿಲ್ಲ, ನೀನು ಮಂದಿರಕ್ಕಾಗಿ ಎಲ್ಲ ವಿಷಯಗಳನ್ನು ಸಿದ್ಧಪಡಿಸುತ್ತೀಯಾ, ಆದರೆ ನಿನ್ನ ಮಗನಾಗಿರುವಂಥ ಸೊಲೊಮೋನು ಮಂದಿರವನ್ನು ಕಟ್ಟುತ್ತಾನೆ ಎಂದು. So when he built the temple, they offered sacrifices there also. ಅಲ್ಲಿ ಕೂಡ ಸೊಲೊಮೋನು ಕಾಲದಲ್ಲಿ ಮಂದಿರವನ್ನು ಕಟ್ಟಿರುವಾಗ ಮಂದಿರದಲ್ಲಿ ಕೂಡ ಎಲ್ಲ ಬಲಿಯರ್ಪಣೆಗಳನ್ನು ಅವರು ಅರ್ಪಿಸ್ತಾ ಇದ್ರು. Hallelujah. So the temple, for what they built, for sacrifices. ಅಲ್ಲಿ ಕೂಡ ಆ ಒಂದು ಸೊಲೊಮೋನ್ ಮಂದಿರವನ್ನು, ಅಲ್ಲಿ ದೇವರ ಆಲಯವನ್ನು ಕಟ್ಟಿದ್ದಾರೆ. ಕಾರಣ ಏನಂದ್ರೆ ಅಲ್ಲಿ ಕೂಡ ದೇವರಿಗೆ ಬಲಿ ಅರ್ಪಣೆ ಕೊಡುವುದಕ್ಕಾಗಿ. Where they built the temple in Jerusalem. ಆ ಒಂದು ಮಂದಿರವನ್ನು ಆ ಸೊಲೊಮೋನ್ ಸಮಯದಲ್ಲಿ ಎಲ್ಲಿ ಕಟ್ಟಿದ್ದಾರೆ? ಯೆರೂಸಲೇಮ್ ಪ್ರಾಂಗಣದಲ್ಲಿ. But in Moses' time, God asked to build the tabernacle, but the tabernacle is temporary. But what the Solomon built, that is a permanent place. ಆ ಮೋಶೆ ಕಾಲದಲ್ಲಿ ದೇವರು ಗುಡಾರವನ್ನು ನಿರ್ಮಿಸು ನನಗಾಗಿ ಅಂತ ಹೇಳಿರುವಾಗ ಅದು ಒಂದೇ ಸ್ಥಳದಲ್ಲಿ ಪರ್ಮನೆಂಟ್ ಆಗಿ ಶಾಶ್ವತವಾಗಿರ್ತಾ ಇದ್ದಿಲ್ಲ. ಅವರು ಎಲ್ಲಿಗೆ ಹೋಗಿದ್ರೆ ಆ ಒಂದು ಗುಡಾರವನ್ನು ಹೊತ್ತುಕೊಂಡು ಹೋಗ್ತಾ ಇದ್ರು. ಆದರೆ ಸೊಲೊಮೋನ ದಿವಸಗಳಲ್ಲಿ ಮಂದಿರವನ್ನು ಯೆರೂಸಲೇಮ್ನಲ್ಲೇ ಶಾಶ್ವತವಾಗಿ ಕಟ್ಟಿದ್ದಾರೆ. But in Nebuchadnezzar's time, all Israel people gone into captivity to the Babylon. ಆದರೆ ಇಸ್ರಾಯೇಲಿಯರೆಲ್ಲರೂ ಕೂಡ ಆ ಒಂದು ನೆಬೂಕದ್ನೆಚ್ಚರ್ ಮಹಾರಾಜನ ಸಮಯದಲ್ಲಿ ಬಬುಲೋನು ದೇಶಕ್ಕೆ ರಾಜನು ಇವರನ್ನೆಲ್ಲರನ್ನು ಇಸ್ರಾಯೇಲ್ ಜನರನ್ನು ಸೆರೆಮನಿಯಲ್ಲಿ ತೆಗೆದುಕೊಂಡು ಹೋಗಿದನು. ಬಂದಿಗಳಾಗಿದ್ದರು. That time they had no temple. ಆ ಸಮಯದಲ್ಲಿ ಅವರಿಗೆ ಯೆರೂಸಲೇಮ್ನಲ್ಲಿರುವಂತ ಮಂದಿರವು ಅವರಿಗೆ ಇದ್ದಿಲ್ಲ. ಅವರು ಬಬುಲೋನಿಗೆ ಹೋಗಿದ್ದಾರೆ. They are in Babylon. There is no temple for them. ಬಬುಲೋನಿಗೆ ಹೋಗಿರುವಾಗ ಅಲ್ಲಿ ದೇವರ ಮಂದಿರವು ಅವರಿಗೆ ಇದ್ದಿಲ್ಲ. Because temple must be in Jerusalem. ಯಾಕಂದ್ರೆ ಮಂದಿರವನ್ನುವಂಥದ್ದು, ದೇವರ ಆಲಯವನ್ನುವಂಥದ್ದು ಯೆರೂಸಲೇಮ್ನಲ್ಲೇ ಶಾಶ್ವತವಾಗಿ ಇರಬೇಕು. Hallelujah. Hallelujah. Palestinians want to that Jerusalem, they want to sacrifice. ಪಾಲಸ್ತೀನ ಜನರು ಅವರು ನಮಗೆ ಈ ಆಲಯ ಬೇಕು, ನಾವು ದೇವರಿಗೆ ಬಲಿ ಅರ್ಪಣೆಗಳು ಕೊಡ್ತೇವೆ ಅಂತ ಹೇಳಿದ್ದಾರೆ. ಹೇಳಿದ್ದಾರೆ. Israel people asked that Jerusalem to build the temple, want to sacrifice. ಆದರೆ ಇಸ್ರಾಯೇಲರು ಕೂಡ ಅಲ್ಲಿ ದೇವರಿಗೆ ಬಲಿ ಅರ್ಪಣೆ ಕೊಡುವುದಕ್ಕೆ ಅವರು ಇಷ್ಟಪಡ್ತಾ ಇದ್ದಾರೆ. But when they were in Babylon, they could not build their temple. ಆದರೆ ಇಸ್ರಾಯೇಲಿಯರು ಬಬುಲೋನು ದೇಶಕ್ಕೆ ಬಂದಿಗಳಾಗಿ ಹೋಗಿರುವಾಗ ಅವರಿಗೆ ಶಾಶ್ವತವಾಗಿರುವಂತ ದೇವರ ಮಂದಿರವು ಅಲ್ಲಿ ಇದ್ದಿಲ್ಲ. Hallelujah. Hallelujah.
They had another place, synagogue. ಅವರು ಬೇರೆ ಒಂದು ಸ್ಥಳಗಳನ್ನು ಮಾಡಿಕೊಂಡಿದ್ದಾರೆ, ಅದನ್ನು ಸಮಾಜ ಮಂದಿರವಂತೀವಿ. ಸಿನಗೋಗ್ ಸಮಾಜ ಮಂದಿರವು. Hallelujah. ಹಲ್ಲೆಲೂಯಾ. Where all people gather. ಆ ಸಮಾಜ ಮಂದಿರದಲ್ಲಿ ಎಲ್ಲಾ ಜನರೆಲ್ಲರೂ ಕೂಡ ದೇವರನ್ನು ಆರಾಧಿಸುವುದಕ್ಕೆ ಸೇರ್ತಾರೆ. Synagogue mean assembly place. ಸಮಾಜ ಮಂದಿರ ಅಂದ್ರೆ ಅರ್ಥ ಏನಂದ್ರೆ ಎಲ್ಲಾ ಜನರು ಅಲ್ಲಿ ಕೂಡುವಂತ ಸ್ಥಳ. In that synagogue all people will gather. ಆ ಒಂದು ಸಮಾಜ ಮಂದಿರದಲ್ಲೇ ಎಲ್ಲ ಇಸ್ರಾಯೇಲ್ಯರೆಲ್ಲರೂ ಅಲ್ಲಿ ಕೂಡಿ ಸೇರ್ತಾ ಇದ್ರು. In synagogue there will be preaching, there is a teaching of the word. ಆ ಸಿನಗೋಗು ಸಮಾಜ ಮಂದಿರದಲ್ಲಿ ಬೋಧನೆ ಮಾಡುವುದು, ದೇವರ ವಾಕ್ಯಗಳನ್ನು ಪ್ರಕಟಿಸುವುದು ಎಲ್ಲ ಇರುತ್ತವೆ. Hallelujah. ಹಲ್ಲೆಲೂಯಾ. In Paul's time, synagogue was a church. ಪೌಲನ ಸಮಯದಲ್ಲಿ ಸಿನಗೋಗನು ಅಂದ್ರೆ ಸಮಾಜ ಮಂದಿರವನ್ನೇ ಸಭೆ ಅಂತ ಕರೆದಿದ್ದಾರೆ. We find in Acts synagogue in Acts 13 chapter 42nd verse. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 42ನೇ ವಚನದಲ್ಲಿ ಪೌಲನ ಕಾಲದಲ್ಲಿ ಆ ಒಂದು ಸಮಾಜ ಮಂದಿರಗಳನ್ನೇ ಸಿನಗೋಗ್ಗಳನ್ನೇ ಸಭೆ ಅಂತ ಕರೆಯಲ್ಪಟ್ಟಿದೆ. They gathered together. ಆ ಸಭೆಯಲ್ಲಿ ಅವರೆಲ್ಲರೂ ಕೂಡ ಸೇರುತ್ತಾ ಇದ್ರು. Paul is preaching there. ಅಲ್ಲಿ ಪೌಲನು ಬೋಧಿಸುತ್ತಿದ್ದನು. Even Acts 14 chapter 1st verse and 17 chapter 1st verse they gathered together and Paul is preaching there. ಅಪೊಸ್ತಲ ಕೃತ್ಯಗಳ 14ನೇ ಅಧ್ಯಾಯದಲ್ಲಿ 17 chapter 17ನೇ ಅಧ್ಯಾಯದಲ್ಲಿ ಪೌಲನಲ್ಲಿ ಬೋಧಿಸುವುದು ನಾವು ನೋಡುತ್ತೇವೆ, ಸಮಾಜ ಮಂದಿರದಲ್ಲಿ ಆಗಿರುವಂತ ಸಭೆಯಲ್ಲಿ. Hallelujah. Hallelujah. New Testament instructors offer him sacrifices. ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ಬಲಿ ಅರ್ಪಣೆಗಳನ್ನು ಕೊಡಬೇಕಂತ ನಮಗೆ ಸೂಚನೆಗಳು ಕೊಡಲ್ಪಟ್ಟಿದೆ. First Peter 2nd chapter 5th verse says, ಮೊದಲನೇ ಪೇತ್ರನ 2ನೇ ಅಧ್ಯಾಯ 5ನೇ ವಚನ ಹೇಳುತ್ತದೆ, we offer spiritual sacrifices. ನಾವು ಆತ್ಮೀಯವಾಗಿರುವಂತ ಬಲಿ ಅರ್ಪಣೆಯನ್ನು ದೇವರಿಗೆ ಸಲ್ಲಿಸಬೇಕು. Hallelujah. Hallelujah. In the Old Testament they sacrificed the bulls, goats and lambs offering, but we offer spiritual sacrifices. ಹಳೆ ಒಡಂಬಡಿಕೆಯಲ್ಲಿ ಪಶು ಪ್ರಾಣಿಗಳನ್ನು, ಕುರಿಗಳನ್ನು ಮತ್ತೆ ಎತ್ತುಗಳನ್ನು ಅವನ್ನು ಅವರು ಬಲಿಯರ್ಪಣೆಯಾಗಿ ಕೊಡ್ತಾ ಇದ್ರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಆತ್ಮೀಯವಾಗಿ ನಮ್ಮ ಜೀವನವನ್ನು ಆತ್ಮೀಯವಾಗಿ ಆತನకు ಸಮರ್ಪಣೆಯಾಗಿ ಕೊಡಬೇಕು. Hallelujah. Hallelujah. You have to understand why you are coming to the temple, this temple of God. ಈ ದೇವರ ಒಂದು ಸಭೆಯಲ್ಲಿ ನೀನು ಯಾಕೆ ಬಂದಿದ್ದೋ ಈಗ ಅರ್ಥವಾಗುತ್ತಾ ಇದೆ ಅನ್ಕೊಂತಾ ಇದೆ. ಯಾಕಂದ್ರೆ ನಾವು ಆತನಿಗೆ ಬಲಿಯರ್ಪಣೆಯಾಗಿ ನಮ್ಮ ಆತ್ಮೀಯವಾಗಿ ನಮ್ಮ ಜೀವನವನ್ನು ಒಪ್ಪಿಸುವುದಕ್ಕೆ. You are coming here as a spiritual sacrifice, giving a spiritual sacrifices to God. ನೀನು ಇಲ್ಲಿಗೆ ಬಂದಿದ್ದ ಕಾರಣ ಏನಂದ್ರೆ ಆತ್ಮೀಯವಾಗಿ ನಿನ್ನನ್ನು ನೀನು ದೇವರಕ್ಕೆ ಅರ್ಪಣೆಯಾಗಿ ಕೊಡುವುದಕ್ಕೆ ಬಂದಿದ್ದೀ. That's what Romans 12th chapter 1st verse says. ರೋಮ ಬರೆದ ಪತ್ರಿಕೆ 12ನೇ ಅಧ್ಯಾಯ 11ನೇ ವಚನ ಹೇಳುತ್ತದೆ, present yourself as a living sacrifice to God. ನಿಮ್ಮನ್ನು ನೀವು ದೇವರಕ್ಕೆ ಒಂದು ಬಲಿಯಜ್ಞವಾಗಿ ನಿಮ್ಮನ್ನು ನೀವು ಸಮರ್ಪಿಸಿಕೊಳ್ಳ್ರಿ ಎಂದು. ಜೀವಿಸುವಂತ ಯಜ್ಞವಾಗಿ, ಸಜೀವವಾಗಿರುವಂತ ಅರ್ಪಣೆಯಾಗಿ ದೇವರಿಗೆ ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಳ್ಳ್ರಿ ಅಂತಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ತಲೆ ಕಡಿದುಕೊಳ್ಳೋದಿಲ್ಲ ಅಂದ್ರೆ ನಾವು ನಮ್ಮ ತಲೆಯನ್ನು ಕಡಿದು ದೇವರಿಗೆ ಅರ್ಪಿಸೋದಲ್ಲ, ನಾವು ಕ್ರಿಸ್ತನಿಗಾಗಿ ಜೀವಿಸೋದು. ಅಂದ್ರೆ ನಮ್ಮ ಅರ್ಪಣೆ ನಾನು ಕ್ರಿಸ್ತನಕ್ಕಾಗಿ ಜೀವಿಸ್ತೇನೆ ಅಂತೆ ನೀನು ಆತ್ಮೀಯವಾಗಿ ಅದನ್ನು ಒಪ್ಪಿಸಿಕೊಳ್ಳುವುದು. When you sacrifice your body to God, you say that, oh, I am not living for myself, I live for God. ನೀನು ನಿನ್ನ ಶರೀರವನ್ನು ನಿನ್ನ ದೇಹವನ್ನು ದೇವರಿಗೆ ಒಪ್ಪಿಸುವಾಗ ನಾನು ದೇವರಕ್ಕಾಗಿ, ನಾನು ನನಗಾಗಿ ಜೀವಿಸ್ತಾ ಇಲ್ಲ, ದೇವರಕ್ಕಾಗಿ ಜೀವಿಸ್ತೇನೆ ಅನ್ನುವಂತ ಸಮರ್ಪಣೆ ಬಲಿ ಅರ್ಪಣೆ ಆಗಿದೆ. Hallelujah. Hallelujah. Many believers says, I sacrificed myself as a living sacrifice to God. ಅನೇಕರು ವಿಶ್ವಾಸಿಗಳು ಹೇಳ್ತಾರೆ, ನನ್ನನ್ನು ನಾನು ದೇವರಿಗೆ ಸಜೀವ ಯಜ್ಞವಾಗಿ ಅರ್ಪಿಸಿದ್ದೇನೆ ಎಂದು. But are you living for God? Are you living for yourself? ಆದರೆ ನೀನು ದೇವರಕ್ಕಾಗಿ ಜೀವಿಸ್ತಾ ಇದೆಯಾ, ಇಲ್ಲದಿದ್ರೆ ನಿನಗಾಗಿ ನೀನು ಜೀವಿಸ್ತಾ ಇದೆಯಾ? Hello, check up yourself. ನಿನ್ನನ್ನು ನೀನು ಪರೀಕ್ಷಿಸ್ಕೋ. We have to bring spiritual sacrifices to God. ನಾವು ನಮ್ಮ ದೇವರಿಗೆ ನಮ್ಮ ಜೀವನವನ್ನೇ ಆತ್ಮೀಯವಾಗಿ ಸಜೀವ ಅರ್ಪಣೆಯಾಗಿ ಅದಕ್ಕೆ ಅರ್ಪಿಸಬೇಕು. Amen. Amen. Hebrews 13 chapter 15th verse says, ಹೆಬ್ರಿ ಬರೆದ ಪತ್ರಿಕೆ 13ನೇ ಅಧ್ಯಾಯ 15ನೇ ವಚನ ಹೇಳುತ್ತದೆ, we have to give the sacrifices of praise. ನಾವು ಸ್ತುತಿ ಎಂಬ ಒಂದು ಅರ್ಪಣೆಗಳನ್ನು ದೇವರಿಗೆ ಸಲ್ಲಿಸಬೇಕು. Hallelujah. What God asked for us,
ಈಗ To ನಮ್ಮನ್ನು sacrifice. What sacrifice? Sacrifices of praise. ನಾವು ಈಗ ನಮ್ಮನ್ನು ದೇವರು ಈಗ ಏನು ಕೇಳ್ತಾ ಇದ್ದಾನೆ? ಸ್ತುತಿ ಎಂಬ ಬಲಿ ಅರ್ಪಣೆಯನ್ನು ಆತನಿಗೆ ಕೊಡಬೇಕೆಂದು. Many people love to listen word that is a good for our correction. ಅನೇಕರಿಗೆ ದೇವರ ವಾಕ್ಯವನ್ನು ಕೇಳುವುದು ಇಷ್ಟ, ಒಳ್ಳೆಯದು, ಅದು ವಾಕ್ಯವು ನಮ್ಮನ್ನು ಸರಿಪಡಿಸುತ್ತದೆ, ಕಟ್ಟುತ್ತದೆ. But it is very important, we must sacrifices of praise. ಆದರೆ ಬಹಳ ಪ್ರಾಮುಖ್ಯವಾದದ್ದು ಸ್ತುತಿ ಅರ್ಪಣೆಯನ್ನು ದೇವರಿಗೆ ಸಲ್ಲಿಸುವುದಾಗಿದೆ. Hallelujah. ಹಲ್ಲೆಲೂಯಾ. Every church member must be participate in the sacrifices of praise. ಪ್ರತಿ ಸಭೆ ವಿಶ್ವಾಸಿಗಳೆಲ್ಲರೂ ಕೂಡ ಸ್ತುತಿ ಬಲಿಯರ್ಪಣದಲ್ಲಿ ಭಾಗವಹಿಸಬೇಕು. That's what they given sacrifices in the Old Testament. ಅದಕ್ಕಾಗಿ ಹಳೆ ಒಡಂಬಡಿಕೆಯಲ್ಲಿ ಅವರು ಬಲಿಯರ್ಪಣೆ ಕೊಡ್ತಾ ಇದ್ರು. Whoever praises, sacrifices of praises, they are entered in the most holy place. ಯಾರು ದೇವರಿಗೆ ಸ್ತುತಿ ಅರ್ಪಣೆ ಕೊಡ್ತಾ ಇದ್ರು ಅವರೆಲ್ಲರೂ ಕೂಡ ಅತಿ ಪರಿಶುದ್ಧ ಸ್ಥಳದಲ್ಲಿ ಪ್ರವೇಶಿಸುತ್ತಾರೆ. Hallelujah. ಹಲ್ಲೆಲೂಯಾ. That's what here Paul says, that we have to sacrifice to God a sacrifice of praise. ಈಗ ಪೌಲನು ಕೂಡ ಹೇಳ್ತಾ ಇದ್ದಾನೆ, ಹೊಸ ಒಡಂಬಡಿಕೆಯಲ್ಲಿ ನಾವೆಲ್ಲರೂ ಕೂಡ ಸ್ತುತಿ ಎಂಬ ಅರ್ಪಣೆಯನ್ನು ದೇವರಿಗೆ ಸಲ್ಲಿಸಬೇಕೆಂದು. Amen. ಆಮೆನ್. God wants sacrifices from us. That is a sacrifice of praise. That is a spiritual sacrifice. ದೇವರು ನಮ್ಮಿಂದ ಬಯಸುವುದೇನೆಂದ್ರೆ ಆತ್ಮೀಯವಾಗಿರುವಂತ ಸ್ತುತಿ ಅರ್ಪಣೆಯನ್ನು ಆತನು ಸ್ವೀಕರಿಸಬೇಕಂತ ಇಷ್ಟಪಡ್ತಾ ಇದ್ದಾನೆ. We are not bringing some bull or goat and cutting the goat head. Not like that. We are not sacrificing that type of sacrifices. ನಾವು ಏನು ಹಳೆ ಒಡಂಬಡಿಕೆ ಜೀವನದಲ್ಲಿ ಜೀವಿಸಿದ ಹಾಗೆ ನಾವಿಲ್ಲಿ ಬಂದು ಎತ್ತುಗಳನ್ನಾಗಲಿ ಪಶು ಪ್ರಾಣಿಗಳನ್ನಾಗಲಿ ಕಡಿದು ನಾವಿಲ್ಲಿ ಅರ್ಪಣೆ ಮಾಡ್ತಾ ಇಲ್ಲ. We are coming here to sacrifice to God a sacrifice of praises. ಇಲ್ಲಿ ನಾವು ಬರುವಂತ ಉದ್ದೇಶ ಏನಂದ್ರೆ ಮೊದಲನೇ ಆಗಿ ದೇವರಿಗೆ ನಮ್ಮ ಸ್ತುತಿ ಅರ್ಪಣೆಯನ್ನು ಬಲಿಯಾಗಿ ಅರ್ಪಿಸುವುದಕ್ಕೆ. Hallelujah. ಹಲ್ಲೆಲೂಯಾ. How we have to give the sacrifice of praise? How we have to sacrifice the sacrifice of praise? ಹೇಗೆ ನಾವು ಆತನಿಗೆ ಸ್ತುತಿ ಬಲಿ ಅರ್ಪಣೆಯನ್ನು ನಾವು ಕೊಡುತ್ತೇವೆ? Bible says in Psalms 63rd chapter verse, ಕೀರ್ತನೆಗಳು 63ನೇ ಅಧ್ಯಾಯ 5ನೇ ವಚನ ಹೇಳುತ್ತದೆ, with a joyful lips we must praise to God. ನಾವು ಆನಂದದಿಂದ ದೇವರಿಗೆ ಸ್ತುತಿ ಅರ್ಪಣೆಯನ್ನು ಸಲ್ಲಿಸಬೇಕು. Here psalmist says we must sacrifice to God as a praises, with the praises, but that praises should be joyful, with the joyful lips. ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ನಾವು ದೇವರಿಗೆ ಸ್ತುತಿ ಸಲ್ಲಿಸಬೇಕು, ಆ ಸ್ತುತಿ ನಮ್ಮ ತುಟಿಗಳಿಂದ ಆನಂದವಾಗಿ ಬರುವಂತ ಒಂದು ಸ್ತುತಿ ಆಗಿರಬೇಕೆಂದು. Hallelujah. ಹಲ್ಲೆಲೂಯಾ. ವಿಚಾರಕರವಾಗಿ ಸ್ತುತಿ ಮಾಡಿದರೆ ಅದು ಸ್ಯಾಕ್ರಿಫೈಸ್ ಆಫ್ ಪ್ರೇಸಸ್ ಅಲ್ಲ. If you praise God with sadness, that is not count as a spiritual sacrifice of praise. Hallelujah. Hallelujah. With a joyful heart, with a joyful lips we must praise. ನಾವು ಆನಂದವಾಗಿ ಸಂತೋಷವಾಗಿ ನಮ್ಮ ತುಟಿಗಳಿಂದ ಆನಂದವನ್ನು ವ್ಯಕ್ತಪಡಿಸುತ್ತಾ ದೇವರನ್ನು ಆರಾಧಿಸಬೇಕು, ಸ್ತುತಿಸಬೇಕು. That mean ಅದನರ್ಥ when you are praising, singing songs, joy must be there in our lips. ನಾವು ದೇವರನ್ನು ಹಾಡುತ್ತಾ ಇರುವಾಗ, ದೇವರ ಹಾಡುಗಳನ್ನು ಹಾಡುತ್ತಾ ಸ್ತುತಿ ಮಾಡ್ತಾ ಇರುವಾಗ ನಮ್ಮ ತುಟಿಗಳಿಂದ ಆನಂದವು ವ್ಯಕ್ತವಾಗಬೇಕು. When you clap your hand, there must be happiness, joy. ಒಂದು ವೇಳೆ ನೀನು ಚಪ್ಪಾಳ ಹೊಡ್ತಾ ಇದ್ರೆ ಆ ಚಪ್ಪಾಳದಲ್ಲಿ ನೀನು ಆನಂದವನ್ನು ತೋರಿಸಬೇಕು. ಚಿಕ್ಕ ಮಕ್ಕಳಿಗೆ ಹೊಡಿತಾರೆ, ಎರಡು ಕೈ ಹಿಡ್ಕೊಂಡು ಹೊಡಿ ಅಂತಂದೇಳಿ, ಹಂಗಲ್ಲ. ನಾಟ್ ಲೈಕ್ ಮಕ್ಕಳಿಗೆ ಹೇಳ್ತಾರೆ ನೀವು ಹೊಡಿ ಹಿಂಗ. ಯಾರು ಬಲವಂತವಾಗಿ ಹೊಡಿಸದಂಗೆ ಇರಬಾರದು. ಬಲವಂತವಾಗಿ ನಿನ್ನ ಸ್ತುತಿ ಅರ್ಪಣೆ ದೇವರಿಗೆ ಇರಬಾರದು. Hallelujah. With joyfully we must clap, joyfully we must praise. ಸಂತೋಷ ಆನಂದದಿಂದ ನೀನು ದೇವರಿಗೆ ಚಪ್ಪಾಳ ಹೊಡುತ್ತಾ ದೇವರನ್ನು ಘನಪಡಿಸುತ್ತಾ ಸ್ತುತಿ ಮಾಡಬೇಕು. Amen. Amen. Hallelujah. Hallelujah. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Psalms 100th Psalm 100ನೇ ಕೀರ್ತನೆ. 100ನೇ ಕೀರ್ತನೆ ಹೇಳುತ್ತದೆ. So we must make a joyful noise. ನಾವು ಗಂಭೀರ ಶಬ್ದದಿಂದ, ನಾವು ಉತ್ಸಾಹ ಧ್ವನಿಯಿಂದ ದೇವರನ್ನು ಸ್ತುತಿಸಬೇಕೆಂದು. We must make noise, joyful noise. ನಾವು ಆನಂದಕರವಾಗಿರುವಂತ ಶಬ್ದದಿಂದ ನಾವು ದೇವರನ್ನು ಶಬ್ದ ಮಾಡಿ ದೇವರನ್ನು ಸ್ತುತಿಸಬೇಕು. ಬಹಳ ಜನ ಅಂತಾರೆ, ವಿಜಲ್ ಯಾಕೆ ಹೊಡಿತಾ ಇದ್ದಾರೆ ಸಾಮೇಲ್ ಪಾಸ್ಟರ್ ಚರ್ಚಲ್ಲಿ ಅಂತಂದೇಳಿ.
ಅನೇಕರಂತಾರೆ ವಿಸಿಲ್ ಹಾಕಿ ಓಡ್ತಾರೆ ಸ್ಯಾಮ್ಯಲ್ ಪಾಸ್ಟರ್ ಚರ್ಚಲ್ಲಿ. Bible says joyful noise. ಸತ್ಯವೇದ With a joyful noise praise him. ಸತ್ಯವೇದ ಹೇಳುತ್ತದೆ ಆನಂದ ಉತ್ಸಾಹ ಧ್ವನಿದಿಂದ ನೀನು ದೇವರನ್ನು ಸೇವಿಸಿರೆಂದು. Hallelujah. ಹಲ್ಲೆಲೂಯಾ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Even sacrifice of thanksgiving, Bible says in Psalms 107 22nd verse. ನೀವು ಕೀರ್ತನೆಗಳು 107ನೇ ಅಧ್ಯಾಯ 27ನೇ ವಚನ ಹೇಳುತ್ತದೆ ಕೃತಜ್ಞತಾ ಅರ್ಪಣೆಗಳನ್ನು ಆತನಿಗೆ ಸಲ್ಲಿಸಬೇಕು. Even thanksgiving also one sacrifice. ಕೃತಜ್ಞತಾದಿಂದ ನೀನು ದೇವರನ್ನು ಸೇವಿಸ್ತಾ ನೀನು ಕೃತಜ್ಞತಾ ಭಾವದಿಂದ ಇರುವಾಗ ದೇವರಿಗೆ ನೀನು ಸ್ತುತಿ ಅರ್ಪಿಸಿದ ಹಾಗೆ ಬಲಿ ಅರ್ಪಿಸಿದ ಹಾಗೆ. Hallelujah. ಬರ್ರಿ ಸಾಕ್ಷಿ ಹೇಳ್ರಿ ಎಳ್ಕೊಂಬಂದು ಇಲ್ಲಿ ನಿಂದ್ರಿಸಬೇಕು. ನಾಟ್ ಲೈಕ್ ದಟ್. Hallelujah. ಸಾಕ್ಷಿ ಹೇಳ್ರಿ ಇಲ್ಲಿ ಬಂದು ದೇವರಿಗೆ ಕೃತಜ್ಞತೆ ಇನ್ನ ಯಾರನ್ನಿದಾರ ಸವಾಲು ಇನ್ನು ಯಾರಾದರೂ ಇದ್ದಾರ ಅಂತ ಸವಾಲ್ ಹಾಕಿ ಬರ್ರಿ ಸಾಕ್ಷಿ ಹೇಳುವುದಕ್ಕೆ ಅನ್ನೋದಲ್ಲ. ಚೀಟಿಗೆ ಸವಾಲ್ ಹಾಕ್ತಾ ಇರ್ತಾರೆ. ಚೀಟಿ ₹100 ಒಂದು ಸತಿ, ₹200 ಒಂದು ಸತಿ ಅಂದ್ರೆ ನಾಟ್ ಲೈಕ್ ದಟ್. Hallelujah. ಆ ರೀತಿಯಲ್ಲಿ ನೀನು ಬಂದು ಕೃತಜ್ಞತೆ ಸಾಕ್ಷಿ ಪೂರ್ವಕವಾಗಿ ಇನ್ನು ಯಾರು ಹಿಂದೆ ಮುಂದೆ ಯಾರಿದಾರ ಈ ಕಡೆ ಯಾರಿದಾರ ನಾಟ್ ಲೈಕ್ ದಟ್. Hallelujah. ಹಿಂದೆ ಮುಂದೆ ಯಾರಿದ್ದಾರೆ ಅಂತ Thanksgiving is a sacrifice. ಕೃತಜ್ಞತೆ ಸಾಕ್ಷಿ ಹೇಳುವುದು ದೇವರಿಗೆ ಒಂದು ಸ್ತುತಿ ಅರ್ಪಣೆ. This God, in God's mind, we want to give thanks. That is a sacrifice to God. ದೇವರ ಮನಸ್ಸಿನಲ್ಲಿ ಏನಂದ್ರೆ ಕೃತಜ್ಞತೆ ಸಲ್ಲಿಸುವುದು ಕೂಡ ಆತನಿಗೆ ಅರ್ಪಣೆ ಕೊಡುವುದಾಗಿದೆ. Praising is a sacrifice. ಆ ಒಂದು ಸ್ತುತಿ ಮಾಡುವುದು ದೇವರಿಗೆ ಒಂದು ಅರ್ಪಣೆ ಸಲ್ಲಿಸುವುದು. Listen, preaching is to set right our life, to know how God functions in this earth, how we have to function. But God needs our sacrifice. That is a sacrifice of praise, sacrifice of thanksgiving. ಇಲ್ಲಿ ನಮಗೂ ದೇವರ ವಾಕ್ಯವನ್ನು ಕೊಟ್ಟಿದ್ದ ಕಾರಣ ಏನಂದ್ರೆ ನಮ್ಮ ಜೀವನಗಳು ದೇವರ ವಾಕ್ಯದಿಂದ ಸರಿಪಡಿಸಿಕೊಂಡು ಕಟ್ಟಿಕೊಂಡು ನಾವು ದೇವರ ಮಹಿಮೆಗಾಗಿ ಭೂಮಿ ಮೇಲೆ ಜೀವಿಸಬೇಕಂತ ತನ್ನ ವಾಕ್ಯವನ್ನು ಕೊಟ್ಟಿದ್ದಾನೆ. ಆದರೆ ದೇವರು ನಮ್ಮಿಂದ ಬಯಸುವಂಥದ್ದು ಏನಂದ್ರೆ ಅರ್ಪಣೆಯಾಗಿರುವಂಥ ಸ್ತುತಿಯನ್ನು ಅರ್ಪಣೆಯಾಗಿರುವಂಥ ಕೃತಜ್ಞತೆಯನ್ನು ಆತನು ಬಯಸ್ತಿದ್ದಾನೆ. Hallelujah. Hallelujah. In Old Testament all go to the temple outer court, not inner sanctuary. ಹಳೆ ಒಡಂಬಡಿಕೆಯಲ್ಲಿ ಜನರೆಲ್ಲರೂ ಕೂಡ ಆ ಒಂದು ಹೊರಗಿನ ಆವರಣದಲ್ಲಿ ಪ್ರವೇಶಿಸ್ತಾ ಇದ್ರು ಮಂದಿರದಲ್ಲಿ, ಆದ್ರೆ ಒಳಗೆ ಪ್ರವೇಶಿಸ್ತಾ ಇದ್ದಿಲ್ಲ. Only priest will go to the holy place and high priest will go into the holy of holy place. ಬರೇ ಯಾಜಕರು ಮಾತ್ರ ಪರಿಶುದ್ಧ ಸ್ಥಳದಲ್ಲಿ ಪ್ರವೇಶಿಸ್ತಾರೆ. ಪ್ರಧಾನ ಯಾಜಕರು ವರ್ಷಕ್ಕೊಂದು ಸತಿ ಅತಿ ಪರಿಶುದ್ಧ ಸ್ಥಳದಲ್ಲಿ ಪ್ರವೇಶಿಸ್ತಾರೆ. But we all praise us. Why? Because 1 Peter 2nd chapter 5th verse says we are royal priesthood. ಮೊದಲನೇ ಪೇತ್ರರು 2:5 ಹೇಳುತ್ತದೆ ನಾವು ಯಾಜಕ ಸಮೂಹವೆಂದು, ರಾಜ ಯಾಜಕ ಸಮೂಹವೆಂದು. We are all priesthood. ನಾವೆಲ್ಲರೂ ಕೂಡ ಯಾಜಕರಾಗಿದ್ದೇವೆ ಕ್ರಿಸ್ತನಲ್ಲಿ. That's what we all will give sacrifice of praises. ಅದಕ್ಕಾಗಿ ನಾವೆಲ್ಲರೂ ಕೂಡ ಸ್ತುತಿ ಎಂಬ ಬಲಿಯರ್ಪಣೆಗಳನ್ನು ಅರ್ಪಿಸುತ್ತೇವೆ. We all sacrifice to God with a sacrifice of thanksgiving. ನಾವೆಲ್ಲರೂ ಕೂಡ ಕೃತಜ್ಞತಾ ಭಾವದಿಂದ ಕೃತಜ್ಞತೆಯನ್ನು ಸಾಕ್ಷಿಗಳ ಮುಖಾಂತರವಾಗಿ ಆತನಿಗೆ ಸ್ತುತಿ ನಾವು ಅರ್ಪಣೆ ಸಲ್ಲಿಸುತ್ತೇವೆ. Hallelujah. Hallelujah. In Matthew 13th chapter 52nd verse, ಮತ್ತಾಯ ಬರೆದ ಸುವಾರ್ತೆ 13ನೇ ಅಧ್ಯಾಯ 2ನೇ ವಚನ ಹೇಳುತ್ತದೆ, Jesus went into the synagogue and he taught in synagogue. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿ ಬಂದಿರುವಾಗ ಆತನು ಆ ಒಂದು ಸಿನಗೋಗ್ ಸಮಾಜ ಮಂದಿರದಲ್ಲಿ ಪ್ರವೇಶಿಸಿ ಅಲ್ಲಿ ಜನರಕ್ಕೆ ವಾಕ್ಯಗಳನ್ನು ಸಾರಿದ್ದಾರೆ. Even Mark 1st chapter 21st verse also Jesus went to the synagogue and taught. ಕೂಡ ನಾವು ನೋಡುತ್ತೇವೆ ಯೇಸು ಕ್ರಿಸ್ತನು ಆ ಒಂದು ಸಮಾಜ ಮಂದಿರದಲ್ಲಿ ಪ್ರವೇಶಿಸಿ ಬೋಧಿಸಿದಾನೆ ಜನರಿಗೆ. Bible says Jesus went into the temple, turned all the tables of money exchangers. ಅಲ್ಲಿ ನಾವು ನೋಡುತ್ತೇವೆ ಯೇಸು ಕ್ರಿಸ್ತನ ಒಂದು ಸತಿ ಸಮಾಜ ಮಂದಿರದಲ್ಲಿ ಪ್ರವೇಶಿಸಿ ಅಲ್ಲಿ ಇರುವಂತ ಎಲ್ಲ ಒಂದು ದ್ರವ್ಯವನ್ನು ವ್ಯಾಪಾರ ಮಾಡುವಂತವರನ್ನು ಆ ಮಂದಿರದಿಂದ ಹೊರಗೆ ಹಾಕಿದ್ದಾರೆ. ಅವರ ಮೇಜುಗಳನ್ನು ತಲೆಕೆಳಗೆ ಮಾಡಿದ್ದಾರೆ. That is not a holy sanctuary, that is outer court. In outer court they are doing business. ಅಲ್ಲಿ ಹೊರಗಿನ ಆವರಣದಲ್ಲಿ ಅವರು ವ್ಯಾಪಾರ ಮಾಡ್ತಾ ಇದ್ರು. ಯೇಸು ಕ್ರಿಸ್ತನು ಆ ಒಂದು ವಿಷಯಗಳನ್ನೆಲ್ಲ ಕೂಡ ಸರಿಪಡಿಸಿದ್ದಾನೆ. ಅದು ಅತಿ ಪರಿಶುದ್ಧ ಸ್ಥಳವಾಗಲಿ ಅಲ್ಲ, ಮಂದಿರ ಹೊರಗಿನ ಆವರಣದಲ್ಲಿ ನಡೆಯುವಂತ ವಿಷಯಗಳನ್ನು ಯೇಸು ಕ್ರಿಸ್ತನು ಸರಿಪಡಿಸಿದ್ದಾನೆ. Why he turned all tables, money exchangers tables? Why? Because true
place of worship must be restored in the church. ಅಲ್ಲಿ ಯಾಕೆ ದೇವರು ಯೇಸು ಕ್ರಿಸ್ತನು ಮಂದಿರ ಆವರಣದಲ್ಲಿ ಎಲ್ಲ ಕೂಡ ಆ ಒಂದು ವ್ಯಾಪಾರಸ್ಥರನ್ನು ಲೋಕದ ವಿಷಯಗಳನ್ನು ವ್ಯಾಪಾರವಾಗಿ ಮಾಡ್ತಾ ಇರುವಂಥವ್ರನ್ನೆಲ್ಲ ಕೂಡ ತೆಗೆದು ಹಾಕಿದ್ದಾನೆ ಅಂದರೆ ಕಾರಣ ಏನಂದರೆ ಸತ್ಯವಾದ ಆರಾಧನಾ ಆ ಮಂದಿರ ಆವರಣದಲ್ಲಿ ಇರಬೇಕೆಂದು. There must be a place for worship, there must be praise for praise to God. ದೇವರನ್ನು ಸ್ತುತಿಸುವಂತ ದೇವರನ್ನು ಆರಾಧಿಸುವಂತ ಸ್ಥಳವಾಗಿ ಇರಬೇಕೆಂದು ಯೇಸು ಕ್ರಿಸ್ತನು ಮಾಡಿದ್ದಾರೆ. Hallelujah. Hallelujah. That's what he has come and dwelling in us. ಅದಕ್ಕಾಗಿ ಆತನು ಬಂದು ನಮ್ಮೊಳಗೆ ವಾಸ ಮಾಡುತ್ತಿದ್ದಾರೆ. Always we must give sacrifice of praise and sacrifice of thanksgiving. ನಾವು ಯಾವಾಗಲೂ ಆತನಿಗೆ ಸ್ತುತಿ ಎಂಬ ಅರ್ಪಣೆಯನ್ನು ಸ್ತುತಿ ಎಂಬ ಕೃತಜ್ಞತೆಯನ್ನು ಸಲ್ಲಿಸಬಹುದು. ಅರ್ಪಣೆ ಎಂಬ ಕೃತಜ್ಞತೆಯನ್ನು ಸಲ್ಲಿಸಬಹುದು. Praise is a form of worship. ಆ ಒಂದು ಸ್ತುತಿ ಎನ್ನುವಂಥದ್ದು ಆರಾಧನೆಗೆ ಸಾದೃಶ್ಯವಾಗಿದೆ. Nothing to do with the style. ಆ ಒಂದು ಶೈಲಿ ಹೇಗೆ ಮಾಡುತ್ತಾರೆ ಅನ್ನುವಂಥ ವಿಧಾನದ ಕುರಿತಲ್ಲಿ ಬರೆಯಲ್ಪಟ್ಟಿಲ್ಲ. Hallelujah. Nothing to do with the dress. ಯಾರು ಡ್ರೆಸ್ ಹಾಕೊಂಡು ಮಾಡ್ತಾರೆ ಅನ್ನುವಂಥದ್ದು ಬರೆಯಲ್ಪಟ್ಟಿಲ್ಲ. Nothing to do with the pattern. ಆ ಒಂದು ಮಾದರಿ ಹೇಗೆ ತೆಗೆದುಕೊಳ್ಳಬೇಕು ಹಿಂಗೆ ಇರಬೇಕು ಅನ್ನುವಂತೆ ಆರಾಧನೆ ಆಗಲಿ ಸ್ತುತಿ ಆಗಲಿ ಆ ರೀತಿಯಲ್ಲಿ ಇಲ್ಲ. Nothing to do with actions. ಆ ಒಂದು ಹೇಗೆ ಆಕ್ಷನ್ಸ್ ಮಾಡ್ತಾರೆ ಅನ್ನುವಂಥದ್ದು ಸಂಬಂಧಿಸಲ್ಪಟ್ಟಿದ್ದಲ್ಲ ಅದು. That is a form of worship. Praise is a form of worship to God. ಸ್ತುತಿ ಎನ್ನುವಂಥದ್ದು ದೇವರಿಗೆ ಆರಾಧನೆ ಮಾಡುವಂತ ವಿಷಯವಾಗಿದೆ. Thanksgiving is a form of worship. Testifying the goodness of the Lord is a form of worship. ದೇವರನ್ನು ಘನಪಡಿಸಿ ಆತನ ಒಳ್ಳೆಯತನವನ್ನು ಹೇಳುವುದು ದೇವರನ್ನು ಆರಾಧಿಸುವಂತದಾಗಿದೆ. When we pray to God, that is a form of worship. ನಾವು ದೇವರನ್ನು ಪ್ರಾರ್ಥಿಸುವಾಗ ಅದು ಕೂಡ ಒಂದು ಆರಾಧನೆಗೆ ಸಾದೃಶ್ಯವಾಗಿದೆ. So we worship God with our praises. ಅದಕ್ಕಾಗಿ ದೇವರನ್ನು ನಾವು ಹೇಗೆ ಆರಾಧಿಸುತ್ತೇವೆ? ನಮ್ಮ ಸ್ತುತಿಯಿಂದ ದೇವರನ್ನು ಆರಾಧಿಸುತ್ತೇವೆ. We worship God with our worship. ನಾವು ನಮ್ಮ ಆರಾಧನೆಯಿಂದ ದೇವರನ್ನು ಆರಾಧಿಸುತ್ತೇವೆ. With the thanksgiving we worship God. ನಾವು ಕೃತಜ್ಞತಾ ಸಾಕ್ಷಿಗಳನ್ನು ಹೇಳುತ್ತಾ ಕೃತಜ್ಞತಾ ಭಾವದಿಂದ ದೇವರನ್ನು ಆರಾಧಿಸುತ್ತೇವೆ. Hebrews 13th chapter 15th verse says, ಹೆಬ್ರಿ ಬರೆದ ಪತ್ರಿಕೆ 13ನೇ ಅಧ್ಯಾಯ 15ನೇ ವಚನ ಹೇಳುತ್ತದೆ, by Jesus we offered unto him sacrifices of praise from our lips. ನಾವು ಯೇಸು ಕ್ರಿಸ್ತನ ಮುಖಾಂತರವಾಗಿ ತಂದೆಗೆ ನಮ್ಮ ತುಟಿ ಬಾಯಿಗಳಿಂದ ದೇವರನ್ನು ಸ್ತುತಿಸಬೇಕೆಂದು. Hallelujah. 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 Listen carefully. ಚೆನ್ನಾಗಿ ಕೇಳ್ರಿ. Sacrifices of praises from our lips we must offer unto God. ನಾವು ನಮ್ಮ ಸ್ತುತಿಯನ್ನು ನಮ್ಮ ತುಟಿಗಳಿಂದ ಆತನ್ನು ಹೊಗಳುತ್ತಾ ಸ್ತುತಿ ಮಾಡುತ್ತಾ ದೇವರಿಗೆ ಅರ್ಪಣೆ ಕೊಡಬೇಕು. Ezra 3rd chapter 3rd verse says, ಎಜ್ರಾ ಗ್ರಂಥ 3ನೇ ಅಧ್ಯಾಯ 3ನೇ ವಚನ ಹೇಳುತ್ತದೆ, every morning they used to sacrifice, every evening they used to sacrifice. ಹಳೆಯ ಒಡಂಬಡಿಕೆಯಲ್ಲಿ ಅವರು ಹಳೆಯ ಕಾಲದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಮಂದಿರದಲ್ಲಿ ಮುಂಜಾನೆ ಪ್ರತಿ ಸಂಜೆ ಅವರು ಅರ್ಪಣೆ ಕೊಡ್ತಾ ಇದ್ರು, ದೇವರಿಗೆ ಬಲಿ ಅರ್ಪಣೆ ಕೊಡ್ತಾ ಇದ್ರು. Hallelujah. Hallelujah. Don't think that Samuel pastor kept prayers morning and evening prayers according to my own will and wish. ಸ್ಯಾಮ್ಯಲ್ ಪಾಸ್ಟರ್ ಅವರು ಸ್ವಂತ ಮನಸ್ಸು ಯೋಚನೆಯಿಂದ ಮುಂಜಾನೆ ಸಂಜೆ ಪ್ರಾರ್ಥನೆಗಳು ಇಟ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡಬೇಡ. This is a scriptural what I am doing. ಪಾಸ್ಟರ್ ಈಗ ಮುಂಜಾನೆ ಸಂಜೆ ಪ್ರಾರ್ಥನೆಗಳನ್ನ ಇಟ್ಟಿರುವಂತ ಉದ್ದೇಶವೇನೆಂದ್ರೆ ಇದು ವಾಕ್ಯಾನುಸಾರವಾಗಿ ಇಟ್ಟಿದ್ದಾರೆ. In the Old Testament they used to sacrifice every morning, every evening. ಹಳೆ ಒಡಂಬಡಿಕೆಯಲ್ಲಿ ಜನರು ಅವರ ಅರ್ಪಣೆಗಳನ್ನು ಪಶು ಪ್ರಾಣಿಗಳನ್ನು ತೆಗೆದುಕೊಂಡು ಅರ್ಪಣೆಯಾಗಿ ಮುಂಜಾನೆ ಸಮಯದಲ್ಲಿ ಸಂಜೆ ಸಮಯದಲ್ಲಿ ಅವರ ಬಲಿ ಅರ್ಪಣೆ ಕೊಡ್ತಾ ಇದ್ರು. Hallelujah. Hallelujah. ಇಲ್ಲಿ ಪಾಸ್ಟರ್ಗೆ ಕೆಲಸ ಇಲ್ಲ, ಅದಕ್ಕಾಗಿ ಮುಂಜಾನೆ ಬರ್ತಾನೆ ಸಂಜೆ ಬರ್ತಾನೆ ಅಂತಲ್ಲ. They have to sacrifice every morning, every evening to God. ಪ್ರತಿ ಮುಂಜಾನೆ ಸಂಜೆ ಇಲ್ಲಿ ದೇವರ ಸನ್ನಿಧಿಯಲ್ಲಿ ಬಲಿ ಅರ್ಪಣೆ ಕೊಡುವುದಕ್ಕೆ ಇಲ್ಲಿ ಬರುತ್ತೇವೆ. Exodus 12th chapter 6th verse. ವಿಮೋಚನಾ ಕಾಂಡ 12th chapter 12ನೇ ಅಧ್ಯಾಯ 6ನೇ ವಚನ ಹೇಳುತ್ತದೆ, Passover feast after 14 days. ಪಸ್ಕಾ ಹಬ್ಬ ಮುಗಿದ ನಂತರ 14 ದಿವಸಗಳ ನಂತರ So they have to give sacrifice, a lamb offering to God. ಅವರು ದೇವರಿಗೆ ಒಂದು ಕುರಿಯನ್ನು ಅರ್ಪಣೆಯಾಗಿ ಸಲ್ಲಿಸಬೇಕು. That sacrifice must be in the evening. ಆ ಒಂದು ಬಲಿ ಅರ್ಪಣೆ ಸಂಜೆಗೆ ಅವರು ಕೊಡಬೇಕು. ಸಂಜೆ ಅಂದರೆ 6 ಗಂಟೆಲಿಂದ ಸಂಜೆ ಅಲ್ಲ. ಸಂಜೆ ಅಂದರೆ ಅವರ ಟೈಮಿಂಗ್ ಪ್ರಕಾರವಾಗಿ ಯಹೂದ್ರಿಯ ಟೈಮ್ ಪ್ರಕಾರ 6 ಗಂಟೆದಿಂದ ಸಂಜೆ ಅಲ್ಲ. ಮಾರ್ನಿಂಗ್ ಅಂದರೆ ಫ್ರಮ್ 6, ನಾಟ್ ಫ್ರಮ್ 6 AM. ನಮ್ಮ ಪರವಾಗಿ ನಮ್ಮ ಹಾಗೆ ಇಲ್ಲಿ 6 ಗಂಟೆ ಮುಂಜಾನೆ 6 ಗಂಟೆ ಅಂದರೆ ಮುಂಜಾನೆ 6 ಇದ್ದಲ್ಲೆಲ್ಲ.
Hallelujah. ಹಲ್ಲೆಲೂಯಾ. Morning means from 3 to 6 o'clock. ಆ ಮಾರ್ನಿಂಗ್ ಮುಂಜಾನೆ ಅಂದರೆ ಹಳೆ ಒಡಂಬಡಿಕೆ ಒಂದು ಯೆರೂಶಲೇಮು ಯಹೂದ್ಯರ ಸಮಯವು ಮುಂಜಾನೆ 3 ಗಂಟೆದಿಂದ 6 ಗಂಟೆ ಸಮಯ. ಬೆಳಗ ಮುಂಜಾನೆ 3 ಗಂಟೆದಿಂದ 6 ಗಂಟೆ That ಸಮಯಕ್ಕೆ is morning. ಅದು ಮುಂಜಾನೆ. ಮುಂಜಾನೆ ಅರ್ಪಣೆ, they give morning offering within this period. ಈ ಸಮಯದಲ್ಲೇ ಬೆಳಗ ಮುಂಜಾನೆ 3 ಗಂಟೆದಿಂದ 6 ಗಂಟೆ ಸಮಯದಲ್ಲಿ ಅವರು ಅರ್ಪಣೆ ಮಾಡ್ತಾ ಇದ್ರು. In the sacrifice means from 3 p.m. to 6 p.m. ಸಂಜೆ ಸಮಯದಲ್ಲಿ ಆರಾಧನೆ ಅರ್ಪಣೆ ಕೊಡುವುದಂದ್ರೆ ಅವರ ಲೆಕ್ಕ ಕಾಲ ಸಮಯ ಪ್ರಕಾರವಾಗಿ ಮಧ್ಯಾಹ್ನ 3 ಗಂಟೆದಿಂದ ಸಂಜೆ 6 ಗಂಟೆ ಒಳಗೆ ಅವರು ಬಲಿ ಅರ್ಪಣೆ ಕೊಡ್ತಾ ಇದ್ರು. Hallelujah. Hallelujah. According to that, Exodus 12 chapter 6th verse, in Passover feast they give the lamb offering in the evening sacrifice. ಅದೇ ಆ ಒಂದು ಲೆಕ್ಕ ಆ ಒಂದು ಸಮಯದ ಪ್ರಕಾರವಾಗಿ ಆ ಒಂದು ಪಸ್ಕಾ ಹಬ್ಬದ ಆದ ನಂತರ 14ನೇ ದಿನ ಅವರು ಕುರಿಯನ್ನು ಸಂಜೆ ಸಮಯದಲ್ಲಿ ಮಧ್ಯಾಹ್ನ 3 ಗಂಟೆದಿಂದ 6 ಗಂಟೆ ಸಂಜೆ ಒಳಗೆ ಅವರು ಅರ್ಪಣೆಯನ್ನು ಕೊಡಬೇಕಾಯಿತು. That is a sin offering. ಅದು ಪಾಪ ಪರಿಹಾರಾರ್ಥ ಬಲಿಯಾಗಿದೆ. According to this scripture, ಈ ವಾಕ್ಯದಿಂದ ಪ್ರಕಾರವಾಗಿ Matthew 27th chapter 46th verse, ಮತ್ತಾಯರ ಸುವಾರ್ತೆ 27ನೇ ಅಧ್ಯಾಯ 46ನೇ ವಚನದಲ್ಲಿ Jesus given himself as a sacrifice at the 3 p.m. that is the evening sacrifice. ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನೇ ತನ್ನ ಜೀವನನ್ನೇ ಮಧ್ಯಾಹ್ನ 3 ಗಂಟೆಗೆ ಸಂಜೆ ಒಂದು ಅರ್ಪಣೆಯಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡಿದ್ದಾನೆ. ಶಿಲುವೆ ಮೇಲೆ ಮರಣಿಸಿದ್ದಾನೆ ನಮಗಾಗಿ. Hallelujah. ಹಲ್ಲೆಲೂಯಾ. Are you with me what I'm saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Everything Jesus Christ fulfilled the scriptures. ಎಲ್ಲ ವಾಕ್ಯಗಳನ್ನು ಯೇಸುವು ಆ ಒಂದು ವಾಕ್ಯಗಳೆಲ್ಲ ಪೂರೈಸಿದ್ದಾನೆ. So when we all gather every morning, every evening praising to God, that is giving sacrifices to ಮುಂಜಾನೆ God. ಸಂಜೆ ನಾವೆಲ್ಲರೂ ಸೇರಿ ದೇವರನ್ನು ಸ್ತುತಿಸುವಾಗ ಪ್ರಾರ್ಥಿಸುವಾಗ ಅದು ದೇವರಿಗೆ ಬಲಿ ಅರ್ಪಣೆಯಾಗಿ ನೈವೇದ್ಯವಾಗಿ ಹೋಗುತ್ತದೆ. Giving thanks to God is a sacrifice to God. ದೇವರಿಗೆ ಕೃತಜ್ಞತೆ ಸಲ್ಲಿಸುವುದು ಸಾಕ್ಷಿ ಹೇಳುವುದು ದೇವರಿಗೆ ಒಂದು ಅರ್ಪಣೆಯಾಗಿದೆ. Psalmist 141 second verse says, 141ನೇ ಅಧ್ಯಾಯ 2ನೇ ವಚನ ಹೇಳುತ್ತದೆ ಕೀರ್ತನಗಳು. here Psalmist says, let my prayer be set forth before thee as an incense. ನನ್ನ ಒಂದು ಪ್ರಾರ್ಥನೆಗಳು ಒಂದು ಬಲಿ ನೈವೇದ್ಯವಾಗಿ ಅರ್ಪಣೆವಾಗಿ ಸುವಾಸನ ದ್ರವ್ಯವಾಗಿ ನಿನ್ನನ್ನು ಸೇರಲಿ ಅಂತ ಹೇಳ್ತಾ ಇದ್ದಾರೆ. Lift up my hands with a sacrifice. ನನ್ನ ಕೈಗಳನ್ನು ನನ್ನ ಬಲಿ ಅರ್ಪಣದಿಂದ ಅರ್ಪಣೆ ಮಾಡ್ತಾ ನನ್ನ ಕೈಗಳನ್ನು ಕೂಡ ಮೇಲೆ ಕೆತ್ತುತ್ತೇನೆ ಅಂತ ಹೇಳ್ತಾ ಇದ್ದಾರೆ. Here Swami says, I lift up my hands as a evening sacrifice. ಸಂಜೆ ಸಮಯದಲ್ಲಿ ಕೊಡುವಂತ ಒಂದು ಬಲಿ ಅರ್ಪಣೆಯಾಗಿ ನನ್ನ ಕೈಗಳನ್ನು ಮೇಲಕ್ಕೆ ಎತ್ತುತ್ತೇನೆ ಅಂತ ಹೇಳ್ತಾ ಇದ್ದಾರೆ. Hallelujah. Hallelujah. Whatever we are doing, that is a scriptural lifting up our hands. It is not a style that is we are worshipping, that is a God needs that type of worship from us. ಏನೋ ಕೈಗಳು ಮೇಲೆ ಕತ್ತೋದು ಯಾವುದೋ ಸ್ಟೈಲ್ದಿಂದ ಆಗಲಿ ಯಾವುದೋ ಒಂದು ಶೈಲಿ ವಿಧಾನದಿಂದ ಆಗಲಿ ಅಲ್ಲ, ಪದ್ಧತಿಯಿಂದ ಆಗಲಿ ಅಲ್ಲ, ದೇವರು ನಮ್ಮನ್ನು ಬಯಸುವಂತ ಆ ಒಂದು ಅರ್ಪಣೆ ಆರಾಧನೆಯಾಗಿ ವಾಕ್ಯದ ಬೇಸಾಗೆ ಕೈಗಳನ್ನ ಎತ್ತಿ ಆರಾಧಿಸುವುದಾಗಿದೆ. Hallelujah. Hallelujah. Thanksgiving is a sacrifice. ಕೃತಜ್ಞತೆ ಸಲ್ಲಿಸುವುದು ಕೂಡ ಒಂದು ಬಲಿ ಅರ್ಪಣೆ ಆಗಿದೆ. Making confessions for his name is a sacrifice. ಆತನ ಹೆಸರಿನಲ್ಲಿ ಅರಿಕೆಗಳನ್ನು ಮಾಡುವುದು ಕೂಡ ಆ ಒಂದು ಅರ್ಪಣೆ ಆಗಿದೆ. About his wonderful works. ಆತನ ಅದ್ಭುತ ಕಾರ್ಯಗಳನ್ನು ವರ್ಣಿಸುವುದು. About his mighty works. ಆತನ ಅಸಾಧ್ಯ ಕಾರ್ಯಗಳನ್ನು ಸಾರುವುದು. When we talk about his greatness, that is a sacrifice to God. ನಾವು ಆತನ ಒಳ್ಳೆತನವನ್ನು ಆತನ ಪರಾಕ್ರಮ ವಿಷಯಗಳನ್ನು ಸಾರುವುದು ಅದು ದೇವರಿಗೆ ಬಲಿ ಅರ್ಪಣೆ ಕೊಡುವುದು. We talk about what he has done for us through testimony, that is a sacrifice to God. ನಾವು ದೇವರು ನಮಗಾಗಿ ಮಾಡಿರುವಂತ ವಿಷಯಗಳನ್ನು ಸಾಕ್ಷಿಯಾಗಿ ಹೇಳುವುದು ಅದು ದೇವರಿಗೆ ಅರ್ಪಣೆಯಾಗಿದೆ. Hallelujah. ಹಲ್ಲೆಲೂಯಾ. ನಾನು ಪ್ರಾರ್ಥನೆ ಮಾಡಿದ್ದೀನಿ, ನನಗೆ ಗುಣವಾಗಿದೆ, ನಾನು ಅವನಿಗೆ ಪ್ರಾರ್ಥನೆ ಮಾಡಿದೆ, ಅವನಿಗೆ ಗುಣವಾಗಿದೆ, ಅವರಿಗೆ ಪ್ರಾರ್ಥನೆ ಮಾಡಿದೆ, ಅವರು ಇದು ಒಂದು ನಾಟ್ ಲೈಕ್ ದಟ್. ವಿ ಮಸ್ಟ್ praise God for his wonderful works, what he has done for us. ನಾನು ಅದು ಮಾಡಿದ್ದೆ ಹಿಂಗೆ ಇವ್ರಿಗೆ ಹಿಂಗಾಯಿತು, ನಾನು ಪ್ರಾರ್ಥನೆ ಮಾಡಿದೆ ಇವ್ರಿಗೆ ಚೆನ್ನಾಗಿ ಆರಿದ್ದಲ್ಲ, ದೇವರು ಮಾಡಿದ ಒಳ್ಳೆ ಆತನ ವಿಷಯಗಳನ್ನು ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. You are not coming here to testify
how pastor prayed, how other prayed, prayer warriors, you are coming here, what he has done for you, you have to testify. ನೀವು ಏನೋ ಸಭಾಪಾಲಕರು ಏನು ಮಾಡಿದಾರೋ, ಸಭಿಕರು ಏನು ಮಾಡಿದಾರೋ, ಅದನ್ನು ಸಾಕ್ಷಿ ಹೇಳುವುದಕ್ಕೆಲ್ಲ ಬರುವುದು. ಇಲ್ಲಿ ಬರುವುದು ದೇವರು ನಿನಗೆ ಮಾಡಿರುವಂಥ ವಿಷಯಗಳನ್ನು ಕೃತಜ್ಞತದಿಂದ ಆತನಿಗೆ ಅರ್ಪಣೆಯಾಗಿ ಸಲ್ಲಿಸುವುದಕ್ಕೆ. It is very good to thankful to others also, those who prayed for you. ನಿನಗಾಗಿ ಪ್ರಾರ್ಥನೆ ಮಾಡಿದವರು ಕೂಡ ಕೃತಜ್ಞತೆಯಿಂದ ಇರುವುದು ಒಳ್ಳೆಯದು. But we must focus God and magnify God in everything. ಆದರೆ ನಿನ್ನ ದೃಷ್ಟಿ ಕರ್ತನ ಮೇಲೆ, ಆತನ ಮೇಲೆ ಆಧಾರ ಪಟ್ಟಿರಬೇಕು. Hallelujah. ಹಲ್ಲೆಲೂಯಾ. Making confessions also is a sacrifice. ನೀನು ಬಾಯಿಂದ ದೇವರ ವಾಕ್ಯವನ್ನು ಅರಿಕೆ ಮಾಡುತ್ತಾ ಬಲಿಯರ್ಪಣೆ ಕೊಡುವುದು ಕೂಡ ಇದೆ. Amen. ಆಮೆನ್. Hallelujah. God asks us praises from us. ದೇವರು ನಮ್ಮಿಂದ ಕೇಳುವುದೇನೆಂದ್ರೆ ಆತನು ಸ್ತುತಿಸಬೇಕೆಂದು ಆತನು ಹೇಳ್ತಾನೆ. In this New Testament, ಈ ಹೊಸ ಒಡಂಬಡಿಕೆಯಲ್ಲಿ God plans for the church is we should become a place of true spiritual sacrifice. ದೇವರು ನಾವು ಸಭೆ ಆಗಿರುವಂತ ನಾವು ದೇವರನ್ನು ಆತ್ಮದಿಂದ ಸತ್ಯವಾಗಿ ಸೇವಿಸುವಂತ ಸಭೆಯಾಗಿರಬೇಕೆಂದು ಇಷ್ಟಪಡ್ತಾನೆ. Listen carefully. When we give sacrifices of praises to God, ನಾವು ದೇವರಿಗೆ ಸ್ತುತಿ ಅರ್ಪಣೆಗಳನ್ನು ಬಲಿ ಅರ್ಪಣೆಯಾಗಿ ಕೊಡುವಾಗ there is a power manifest in our lives. ನಮ್ಮ ಜೀವನಗಳಲ್ಲಿ ಶಕ್ತಿ, ಆತನ ಶಕ್ತಿ ಪ್ರತ್ಯಕ್ಷವಾಗುತ್ತದೆ. Hallelujah. ಹಲ್ಲೆಲೂಯಾ. I am not talking about stories. Power of God manifests when you praises to God. ನೀನು ದೇವರನ್ನು ಸ್ತುತಿ ಮಾಡುವಾಗ ದೇವರ ಶಕ್ತಿ ಪ್ರತ್ಯಕ್ಷಿಸಲ್ಪಡುತ್ತದೆ. ನಾನು ಕಥೆಗಳನ್ನ ಹೇಳ್ತಾ ಇಲ್ಲ. In Old Testament, ಹಳೆ ಒಡಂಬಡಿಕೆಯಲ್ಲಿ when priests, Levites minister in the house of God giving sacrifices, ಲೇವಿಯರು ಮತ್ತೆ ಯಾಜಕರು ದೇವರ ಆವರಣದಲ್ಲಿ ಅವರು ದೇವರನ್ನು ಸ್ತುತಿ ಅರ್ಪಣೆಗಳು, ಅವರು ಬಲಿ ಅರ್ಪಣೆಗಳನ್ನು ಕೊಡ್ತಾ ಇರುವಾಗ Exodus 40th chapter 34th verse, ವಿಮೋಚನ ಕಾಂಡ 40ನೇ ಅಧ್ಯಾಯ 34ನೇ ವಚನ ಹೇಳುತ್ತದೆ, cloud covered the tent. ಆ ಒಂದು ಮೇಘವು ಬಂದು ಆ ಗುಡಾರವನ್ನು ಆವರಿಸಿದೆ. Glory of God filled the tabernacle. ದೇವರ ಮಂದಿರವು ಬಂದು ಆ ಗುಡಾರವನ್ನು ಆವರಿಸಿಕೊಂಡಿದೆ. That time even priests could not stand in the tent, in the tabernacle. ಆ ಒಂದು ಗುಡಾರದಲ್ಲಿ ಯಾಜಕರು ನಿಂತುಕೊಳ್ಳಲು ಕೂಡ ಅವರಿಗೆ ಆಗದೇ ಇರುವಂತ ದೇವರ ಮಹಿಮೆ ಆವರಿಸಿದೆ. Because they are not able to stand, they prostrate in the new holy of holy place. ಅವರು ನಿಂತುಕೊಳ್ಳಲು ಆಗದೆ ಆ ಯಾಜಕರು ಅಡ್ಡ ಬಿದ್ದು ನಮಸ್ಕಾರ ಮಾಡಿದ್ದಾರೆ ದೇವರ ಸನ್ನಿಧಿಯನ್ನು ನೋಡಿ. Hallelujah. ಹಲ್ಲೆಲೂಯಾ. If you truly give the praises to God, power of God will manifest in your life. ಸತ್ಯವಾಗಿ ನೀನು ದೇವರನ್ನು ಸ್ತುತಿಸುವಾಗ ದೇವರ ಶಕ್ತಿ ನಿನ್ನಲ್ಲಿ ಪ್ರತ್ಯಕ್ಷವಾಗುತ್ತದೆ. Amen. ಆಮೆನ್. We are not looking that type of glory today. ಹಳೆ ಒಡಂಬಡಿಕೆಯಲ್ಲಿ ದೇವರು ಮೇಘವಾಗಿ ಆವರಿಸಿರುವಂತ ಆ ಒಂದು ಮಹಿಮೆ ಈ ದಿವಸ ನಾವು ನೋಡ್ತಾ ಇಲ್ಲ, ಎದುರು In ನೋಡ್ತಾ ಇಲ್ಲ. reality, that glory is residing in us. ನಮಗೂ ಹೊಸ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ಆತನೇ ಒಳಗಿದ್ದಾನೆ, ಆ ಮಹಿಮೆ ನಮ್ಮಲ್ಲೇ ಒಳಗಿದೆ. Because glory of God inside of us now, ಈಗ ದೇವರ ಮಹಿಮೆ ನಮ್ಮಲ್ಲಿ ಇರುವುದ ಕಾರಣ we must praise true praises. ನಾವು ಸತ್ಯವಾದ ಸ್ತುತಿಯನ್ನು ದೇವರಿಗೆ ಸಲ್ಲಿಸಬೇಕು. We must worship with the true worship. ನಾವು ಸತ್ಯವಾದ ಆರಾಧನೆ ನಾವು ಆರಾಧಿಸಬೇಕು. That's what Jesus said. ಅದೇ ಯೇಸು ಹೇಳಿದ್ದು. Woman, one day is coming, that day you will not go to Jerusalem, you will not go to the mountain, you will worship the Father with a true worship. ಶ್ರೀಯೇ, ಒಂದು ದಿವಸವು ಬರುತ್ತದೆ, ನೀನು ಗುಡ್ಡದಲ್ಲಾಗಲಿ ಇಲ್ಲದಿದ್ದರೆ ಯೆರೂಶಲೇಮ್ಗಾಗಲಿ ದೇವರನ್ನು ಆರಾಧಿಸುವುದಕ್ಕೆ ಹೋಗುವುದಿಲ್ಲ. ಆ ದಿವಸವು ಬಂದಾಗ ಜನರು ಆತ್ಮದಿಂದ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುತ್ತಾರೆ ಅಂತ ಹೇಳಿದ್ದಾರೆ. You will worship in spirit, you will worship true worship. ನೀನು ಆತ್ಮದಲ್ಲಿ ಸತ್ಯವಾದ ಆರಾಧನೆ ಆತ್ಮದಿಂದ ಆರಾಧಿಸಬಹುದು. As we sing praises to God, ನಾವು ದೇವರಿಗೆ ಸ್ತುತಿ ಹಾಡುತ್ತಾ ಇರುವಾಗ our spirits will be stirred up. ನಮ್ಮ ಒಂದು ಆತ್ಮವು ಪ್ರಜ್ವಲಿಸಲ್ಪಡುತ್ತದೆ. Hallelujah. ಹಲ್ಲೆಲೂಯಾ. As we sing praises to God, ನಾವು ದೇವರಿಗೆ ಸ್ತುತಿ ಮಾಡುತ್ತಾ ಇರುವಾಗ we have to try to catch the meaning what we say. ನಾವು ಏನು ಹಾಡುತ್ತಾ ಇದೀವೋ, ಏನು ಹೇಳುತ್ತಾ ಇದೀವೋ ಆ ಒಂದು ಅರ್ಥವನ್ನು ನಾವು ಗ್ರಹಿಸಬೇಕು. Not just singing, what we are saying in praises, that meaning we have to catch. ನಾವು ಬರೇ ಏನೋ ಹಾಡುವುದಲ್ಲ, ಏನು ಹೇಳುತ್ತಾ ಇದೀವೋ
ಅದನ್ನು ಗ್ರಹಿಸಿ ಹಾಡಬೇಕು. Amen. ಆಮೆನ್. Many people through song they wrongly confess, so that is not praises at all. ಕೆಲವು ಜನರು ತಪ್ಪಾಗಿ ವಾಕ್ಯಕ್ಕೆ ವಿರುದ್ಧವಾಗಿರುವಂತಹ ಹಾಡುಗಳ ಅರಿಕೆಗಳನ್ನು ಹಾಡ್ತಾ ಇರ್ತಾರೆ. ಅದು ಸ್ತುತಿ ಅರ್ಪಣಕ್ಕೆ ಲೆಕ್ಕಕ್ಕೆ ಬರಲ್ಲ. Hallelujah. So we must catch the meaning what we are saying in our praises. ನಮ್ಮ ಸ್ತುತಿಯಲ್ಲಿ ನಾವು ಹಾಡುಗಳಲ್ಲಿ ನಾವು ಏನು ಹಾಡ್ತಾ ಇದ್ದೇವೆ ಅನ್ನುವಂಥದ್ದು ಗಮನಿಸಬೇಕು. When we understand what we are saying, that has to go inside of us, that is a real praise. ನಾವು ಏನು ಹೇಳುತ್ತಾ ಇದ್ದೇವೋ ಅದನ್ನು ನಾವು ಗ್ರಹಿಸುವಾಗ ಅದು ಒಳಗೆ ಪ್ರವೇಶಿಸುತ್ತದೆ. ಅದೇ ನಿಜವಾಗಿರುವಂತಹ ಸ್ತುತಿ ಆಗುತ್ತದೆ. When that words go inside of you, that will bring healing to you, your body. ಮಾತುಗಳು, ಆ ಒಂದು ಸ್ತುತಿ ಮಾತುಗಳ ಅರ್ಥವು ನೀನು ಸ್ವೀಕರಿಸಿಕೊಂಡು ಸ್ತುತಿಸುತ್ತಾ ಇರುವಾಗ ಅಲ್ಲಿ ಆರೋಗ್ಯವು ಪ್ರತ್ಯಕ್ಷವಾಗುತ್ತದೆ. Hallelujah. Hallelujah. Miracle take place. ಅಲ್ಲಿ ಅದ್ಭುತವು ನಡೆಸಲ್ಪಡುತ್ತದೆ. Glory of God manifests. ದೇವರ ಮಹಿಮೆ ಪ್ರತ್ಯಕ್ಷಿಸಲ್ಪಡುತ್ತದೆ. Power of God manifests. ದೇವರ ಶಕ್ತಿ ಹೊರಗೆ ಪ್ರತ್ಯಕ್ಷಿಸಲ್ಪಡುತ್ತದೆ. There is a power in true praises. ಸತ್ಯವಾದ ಒಂದು ಸ್ತುತಿಯಲ್ಲಿ ದೇವರ ಶಕ್ತಿ ಇರುತ್ತದೆ. Hallelujah. Hallelujah. That changes circumstance. ಅದು ಪರಿಸ್ಥಿತಿಗಳನ್ನು ಬದಲಾಯಿಸುತ್ತದೆ. Whatever you may go through the circumstance, that will change your circumstance. ನೀನು ಹೋಗುವಂತ ಪರಿಸ್ಥಿತಿಗಳು ಏನೇ ಆಗಿರಬಹುದು ಅದು ಬದಲಾಯಿಸುತ್ತದೆ. Amen. ಆಮೆನ್. We do that without ceasing. ನಾವು ಬಿಡದೆ ಆ ಸ್ತುತಿ ಅರ್ಪಣೆಯನ್ನು ಮಾಡಬೇಕು. Amen. There is a king in Old Testament, Asia. ಹೋಶಿಯ ಎಂಬ ಅರಸನಿದ್ದನು ಹಳೆ ಒಡಂಬಡಿಕೆಯಲ್ಲಿ. When he go for battle, ಆತನು ಯುದ್ಧಕ್ಕೆ ಹೋಗುವಾಗ there is a power in praises. ಆತನಿಗೆ ಗೊತ್ತಿದೆ ಸ್ತುತಿಯಲ್ಲಿ ಶಕ್ತಿ ಇದೆ ಎಂದು. He called all the Levites. ಎಲ್ಲಾ ಲೇವಿಯರನ್ನು ಆತನು ಕರೀತಾ ಇದ್ದನು. He kept some hundreds of people before the army. ಆ ಒಂದು ಸೈನಿಕರ ಮುಂದೆ ಆ ಒಂದು ಲೇವಿಯರಾಗಿರುವಂತ ಅವರನ್ನು ಸ್ತುತಿ ಮಾಡೋದಕ್ಕಾಗಿ ನಿಲ್ಲಿಸ್ತಾ ಇದ್ದನು. With all the instruments they are praising and moving forward in the battlefield. ಅವರು ಯುದ್ಧ ಭೂಮಿಗೆ ದೇವರನ್ನು ಸ್ತುತಿಸುತ್ತಾ ಅವರು ಹೋಗುತ್ತಾ ಇದ್ರು. ಮುಂಚೆ ಲೇವಿಯರು, ಹಿಂದೆ ಸೈನಿಕರು, ಆದ ನಂತರ ಅರಸಗಳು. He knows that when they praise, God will interfere in the battle. ಆತನಿಗೆ ಗೊತ್ತಿದೆ ಆ ಲೇವಿಯರು ಸ್ತುತಿ ಮಾಡುವಾಗ ಆ ಯುದ್ಧದಲ್ಲಿ ದೇವರು ಪ್ರವೇಶಿಸುತ್ತಾನೆಂದು. Hallelujah. Hallelujah. When God interfered, all enemy confused, they killed themselves. ಆ ದೇವರು ಆ ಸಮಯದಲ್ಲಿ ಅವರು ಸ್ತುತಿ ಮಾಡ್ಕೊಳ್ತಾ ಹೋಗ್ತಾ ಇರುವಾಗ ದೇವರೇ ಆ ಯುದ್ಧದಲ್ಲಿ ಜೋಕ್ಯಪಡಿಸಿಕೊಂಡು ಆ ಶತ್ರುಗಳು ಒಬ್ಬರನ್ನೊಬ್ಬರು ಅವ್ರು ಕನ್ಫ್ಯೂಸ್ ಆಗಿ ಶತ್ರುಗಳು ಅವ್ರನ್ನವರೇ ಸಾಯಿಸಿಕೊಳ್ಳುವಂತೆ ಜಯವು ಇವರಿಗೆ ಸಿಗುವಂತೆ ಆಗಿದೆ. Hallelujah. Hallelujah. We have to restore that sacrifices of the Old Testament as a sacrifice with the sacrifice of praise. ನಾವು ಹಳೆ ಒಡಂಬಡಿಕೆಯಲ್ಲಿ ಮಾಡಲ್ಪಟ್ಟಿರುವಂಥ ಆ ಒಂದು ಬಲಿ ಅರ್ಪಣೆಗೆ ಸ್ಥಾನದಲ್ಲಿ ದೇವರನ್ನು ಸ್ತುತಿ ಅರ್ಪಣದಿಂದ ದೇವರನ್ನು ಸೇವಿಸುವುದಕ್ಕೆ ದೇವರು ನಮ್ಮ ಕೃಪೆಯನ್ನು ಕೊಟ್ಟಿದ್ದಾರೆ. Hallelujah. Hallelujah. You don't find any churches keeping morning and evening prayers, but we have a prayers that is by God's grace. ದೇವರ ಕೃಪೆ ನೀವು ಬೇರೆ ಸಭೆಗಳಲ್ಲಿ ನೋಡುವುದಿಲ್ಲ. ಮುಂಜಾನೆ ಸಂಜೆ ಪ್ರತಿದಿನ ಕೂಡ ಪ್ರಾರ್ಥನೆಗಳು, ಆದರೆ ದೇವರ ಕೃಪೆಯಿಂದ ಇಲ್ಲಿ ನಡೆಸಲ್ಪಡ್ತಾ ಇದೆ ಪ್ರಾರ್ಥನೆಗಳು. You have opportunity, you can praise God with a sacrifice of praises every morning, every evening. ನೀನು ಅವಕಾಶವನ್ನಾಗಿ ತೆಗೆದುಕೊಂಡು ಇದರಲ್ಲಿ ಸ್ತುತಿ ಆರಾಧನೆಯಲ್ಲಿ ಮುಂಜಾನೆ ಸಂಜೆ ಭಾಗವಹಿಸಬಹುದು ಬಲಿ ಅರ್ಪಣೆಯಾಗಿ. These all are invited. Those who are priesthood, going for priesthood, not all the people, pagans, those who say that I am a priest for God, you can come and praise God with the confessions also. You can make confessions to God and you can praise God. ಈಗ ಇಂಥ ಒಂದು ಬಲಿ ಅರ್ಪಣೆಕ್ಕಾಗಿ ಸ್ತುತಿ ಬಲಿ ಅರ್ಪಣೆಯಲ್ಲಿ ಮುಂಜಾನೆ ಸಂಜೆ ನಾನು ದೇವರ ಯಾಚಕನು, ನಾನು ದೇವರಿಂದ ನಾನು ನೇಮಿಸಲ್ಪಟ್ಟಿದ್ರೆ ಯಾಚಕನಾಗಿ ಅನ್ನುವಂಥ ಭಾವಿಸುವರೆಲ್ಲರೂ ಕೂಡ ಬಂದು ದೇವರನ್ನು ಆ ಒಂದು ವಾಕ್ಯ ಅರಿಕೆಗಳಿಂದ ಅನ್ಯ ಭಾಷೆಗಳ ದೇವರನ್ನು ಆರಾಧಿಸಿ ಬಲಿ ಅರ್ಪಣೆ ಕೊಡಬಹುದು. Even in the speaking in tongues also, we are entered in a holy of holy place speaking to God. ನಾವು ಅನ್ಯ ಭಾಷೆಗಳಲ್ಲಿ ಮಾತನಾಡುತ್ತಾ ಅತಿ ಪರಿಶುದ್ಧ ಸ್ಥಳದಲ್ಲಿ ಪ್ರವೇಶಿಸಿ ದೇವರೊಂದಿಗೆ ನಾವು ಮಾತನಾಡುತ್ತೇವೆ. We are speaking mysteries, deep things of God
while speaking unknown tongues. ಅನ್ಯ ಭಾಷೆಗಳಲ್ಲಿ ಮಾತನಾಡ್ತಾ ಇರುವಾಗ ದೇವರ ರಹಸ್ಯಗಳನ್ನು ಗೂಢಾರ್ಥಗಳನ್ನು ನಾವು ಮಾತನಾಡುತ್ತೇವೆ. This is every priesthood duty. We have to praise, we have to give thanks, and we must speak with God. ಈ ಒಂದು ಪ್ರತಿ ಯಾಜಕನಾಗಿರುವಂತಹ ವಿಶ್ವಾಸಿಯ ಕರ್ತವ್ಯವೇನೆಂದರೆ ದೇವರನ್ನು ಸ್ತುತಿಸುವುದು, ದೇವರನ್ನು ಆರಾಧಿಸುವುದು, ಪ್ರಾರ್ಥಿಸುವುದು, ಇವೆಲ್ಲ ಬಲಿಯರ್ಪಣೆಯಾಗಿ ಕೊಡುವುದು. Hallelujah. Hallelujah. Many people says I'm priest, royal priest. ಅನೇಕರು ಹೇಳ್ತಾರೆ ನಾನು ಯಾಜಕ ಸಮೂಹವಾಗಿದೆ ಎಂದು. What you are doing early morning hours? ಬೆಳಗ ಮುಂಜಾನೆ ಸಮಯದಲ್ಲಿ ಯಾಜಕನಾಗಿ ನೀನು ಏನು ಮಾಡ್ತಾ You are ಇದ್ದೆ? very happy, royal priest I am. ಎಲ್ಲರೂ ಸಂತೋಷವಾಗಿ ನಾನು ಯಾಜಕನು, ಮಹಾಯಾಜಕನು ಅಂತ ಹೇಳ್ತಾರೆ. Royal priest get up from the sleep. ಒಂದು ಮಹಾಯಾಜಕನು ಬೆಳಗ ಮುಂಜಾನೆ ಬಲಿಯರ್ಪಣೆ ಕೊಡುವುದಕ್ಕಾಗಿ ಎದ್ದಬೇಕು. Hallelujah. Hallelujah. We here to praise God in the temple. ನಾವು ಇಲ್ಲಿ ದೇವರನ್ನು ಸ್ತುತಿಸುವಂತೆ ಮಂದಿರದಲ್ಲಿ ಸೇರಿದ್ದೇವೆ. Not weekly once praising, every morning, every evening we have to praise Him. ಏನೋ ವಾರಕ್ಕೊಂದು ಸತಿ ಎಲ್ಲ ದೇವರನ್ನು ಸ್ತುತಿಸುವುದು, ಮುಂಜಾನೆ ಸಂಜೆ ಇಲ್ಲಿ ಪ್ರಾರ್ಥನೆಗಳಲ್ಲಿ ಸೇರಿ ದೇವರನ್ನು ಸ್ತುತಿಸಬೇಕು. Every day we must speak with God. Personal praise, personal worship is different. ನೀನು ಪ್ರತಿದಿನ ಕೂಡ ವ್ಯಕ್ತಿಗತವಾಗಿ ದೇವರ ಸನ್ನಿಧಿಯಲ್ಲಿ ಆರಾಧನೆ ಮಾಡುವುದು ಬೇರೆ ಆಗಿದೆ. Personal is there. Why God built that? Asked Moses build tabernacle. ವ್ಯಕ್ತಿಗತವಾಗಿದ್ದಾಗ ಯಾಕೆ ದೇವರು ಮೋಶೆಗೆ ಹೇಳಿದಾನೆ ನನಗಾಗಿ ಗುಡಾರವನ್ನು ಕಟ್ಟು ಜನರೆಲ್ಲರೂ ಸೇರುವಂತೆ? Why God told to Solomon build a temple me in Jerusalem? ಯಾಕೆ ಸೊಲೊಮೋನು ಆ ಒಂದು ಯೆರೂಸಲೇಮನ್ನು ಮಂದಿರವನ್ನು ಕಟ್ಟಂತ ದೇವರು ಹೇಳಿದ್ದಾರೆ? Hallelujah. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? If you understand what is in the God's mind, you will be involved in praises and worship. ದೇವರ ಮನಸ್ಸಿನಲ್ಲಿರುವಂತ ಆಲೋಚನೆಗಳು, ವಿಷಯಗಳು ನೀನು ಅರ್ಥ ಮಾಡಿಕೊಂಡಿದ್ರೆ ಆ ಸ್ತುತಿ ಅರ್ಪಣೆಗಳಲ್ಲಿ, ಆರಾಧನಾ ಅರ್ಪಣೆಗಳಲ್ಲಿ ನೀನು ಭಾಗಸ್ಥನಾಗಿದ್ದೀಯಾ? Only power of God will manifest in praises. ಸ್ತುತಿ ಮಧ್ಯದಲ್ಲಿ ದೇವರ ಶಕ್ತಿ ಪ್ರತ್ಯಕ್ಷವಾಗುತ್ತದೆ. In worship manifests. ಆರಾಧನೆ ಮಾಡುವಾಗ ಆತನ ಶಕ್ತಿ ಪ್ರತ್ಯಕ್ಷವಾಗುತ್ತದೆ. Not style of worship, style of praise. ಏನೋ ಒಂದು ಶೈಲಿ ವಿಧಾನದಿಂದ, ಸ್ಟೈಲ್ದಿಂದ, ಏನೋ ಹಿಂಗ ಮಾಡಿದ ಹಂಗ ಮಾಡಿದ್ರಿಂದಲ್ಲ. Sometimes we see people, young people now newly generation, their hairstyle is different, their wearing dress is different, but still we see the presence, glory of God manifesting. ಈ ದಿವಸಗಳಲ್ಲಿ ನೋಡ್ತೇವೆ ಯವನಸ್ಥರು, ಅವರ ಹೇರ್ ಸ್ಟೈಲ್ ಬೇರೆ ಆಗಿರ್ತದೆ, ಅವರ ಬಟ್ಟೆಗಳು ಬೇರೆ ಆಗುತ್ತದೆ, ಆದರೆ ಕೂಡ ದೇವರ ಒಂದು ಶಕ್ತಿಯಲ್ಲಿ ಪ್ರತ್ಯಕ್ಷವಾಗುತ್ತಾ ಇರ್ತದೆ. We cannot condemn anybody with their style of dresses, with the style of a haircut. We must see the spiritual things and judge according to spirit. ಯಾರನ್ನೇ ಆಗಲಿ ನಾವು ಅವರ ಹೇರ್ ಕಟ್ ಆಗಲಿ ಬಟ್ಟೆಗಳನ್ನಾಗಿ ಖಂಡಿಸುವುದಲ್ಲ, ಅವರ 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 ದೇವರನ್ನು ಸ್ತುತಿಸುತ್ತಾ ಇರುವಾಗ ದೇವರ ಶಕ್ತಿ ಇದೆಯಾ ಇಲ್ಲನಾ ಅಂತ ಆತ್ಮೀಯವಾಗಿ ವಿಷಯಗಳನ್ನು ಸ್ವೀಕರಿಸಬೇಕು. In the Old Testament, nobody can condemn what sacrifice they are giving, but only they have to cut the bullocks, cut the sheep, cut the lambs. ಹಳೆ ಒಡಂಬಡಿಕೆಯಲ್ಲಿ ಯಾರು ಯಾವ ಪ್ರಾಣಿ ತೆಗೆದುಕೊಂಡು ಬಲಿ ಅರ್ಪಣೆಗಾಗಿ ದೇವರಿಗೆ ಕಾಣಿಕೆಯಾಗಿ ತೆಗೆದುಕೊಂಡು ಬಂದಿದ್ದಾರೆ ಅಂತ ಯಾರನ್ನು ಕೂಡ ಯಾರು ಅದ ಅಂತ ಹೇಳುವುದಿಲ್ಲ. ಏಕೆಂದರೆ ಅವರು ಅರ್ಪಣೆಯಾಗಿ ಅವರು ಎತ್ತುಗಳನ್ನಾಗಿರ್ಬೋದು, ಕುರಿಗಳನ್ನಾಗಿರ್ಬೋದು, ಪಕ್ಷಿಗಳನ್ನಾಗಿರ್ಬೋದು ಅವ್ರು ಕಟ್ ಮಾಡಿ ಕೊಡ್ತಾ ಇದ್ರು. Hallelujah. ಕಟ್ ಮಾಡುವಾಗ ಯಾವ ಡ್ರೆಸ್ ಹಾಕೊಂಡಿದ್ದಾನ, ಕಟ್ ಮಾಡುವಾಗ ಯಾವ್ದು ಟೋಪಿ ಹಿಡ್ಕೊಂಡಿದ್ದಾನ, ಯಾವ್ದು ಚಪ್ಪಲಿ ನಾಟ್ ಲೈಕ್ ದಟ್. Hallelujah. ಆ ರೀತಿಯಲ್ಲಿ ಇರುವುದಿಲ್ಲ. But they have to give sacrifice. ಅವರು ದೇವರಿಗೆ ಅರ್ಪಣೆ ಸಲ್ಲಿಸ್ತಾ ಇದ್ರು. That's what God has given a place, a temple to praise Him. Sacrifice of praise, sacrifice of worship. ಅದಕ್ಕಾಗಿ ದೇವರು ನಮಗೂ ಕೂಡ ಈ ಚರ್ಚ್ ಬಿಲ್ಡಿಂಗ್ನು ದೇವರು ಎಲ್ಲರೂ ಸೇರಿ ಮಂದಿರ ಆವರಣದಲ್ಲಿ ದೇವರನ್ನು ಸ್ತುತಿಸುವಂತೆ, ಸ್ತುತಿ ಅರ್ಪಣೆ ಕೊಡುವಂತೆ, ಆರಾಧನಾ ಅರ್ಪಣೆ, ಪ್ರಾರ್ಥನಾ ಅರ್ಪಣೆಗಳು ಕೊಡುವಂತೆ ದೇವರು ಇಟ್ಟಿದ್ದಾರೆ. This place should not be only commercial, like a commercial place. This place must be a spiritual place. ಇದು ಏನೋ ಒಂದು ವ್ಯಾಪಾರ ಸ್ಥಳವಲ್ಲ, ವ್ಯಾಪಾರ ಮಾಡುವಂತ ಸ್ಥಳವಲ್ಲ, ದೇವರ ಒಂದು ಸನ್ನಿಧಿಯನ್ನು ತೋರಿಸುವಂತ, ಹೊತ್ತುಕೊಂಡು ಹೋಗುವಂತ ಸ್ಥಳವಾಗಿದೆ. Hallelujah. Hallelujah. Some people will come and ask, Pastor, can I announce about my business in the church? ಕೆಲವು ಜನರು ಸಭಾಪಾಲಕರನ್ನು ಕೇಳುತ್ತಾರೆ, ನಾವು ಬಂದು ಆ ಒಂದು ವ್ಯಾಪಾರ ಕುರಿತು ನಾವು ಅನೌನ್ಸ್ ಮಾಡ್ಕೋಬಹುದಾ? About our business. ನಮ್ಮ ವ್ಯಾಪಾರ ಹೆಂಗಿದೋ ಅದರಲ್ಲಿ ಭಾಗಸ್ಥರಾಗಬೇಕೆಂದು. How about our chit fund? ಚಿಟ್ ಫಂಡ್ ಅವ್ರದ್ದು ನಾವು ಹೇಳ್ತೇವೆ ನಮ್ಮ ಬಗ್ಗೆ.
ನಾನು ಸೀರೆ ಮಾಡ್ತಾ ಇದ್ದೀನಿ, ಅದು ಬಂದು ಚರ್ಚ್ದಲ್ಲಿ ಎಲ್ಲರಿಗೂ ಹೇಳ್ಬಹುದಾ? ಸೀರೆ ನಾನೆಲ್ಲ ಮಾರ್ತೀನಿ, ಇಲ್ಲಿ ಬಂದು ಅನೌನ್ಸ್ ಮಾಡಿ ಯಾರು ಈ ಒಂದು ವ್ಯಾಪಾರ ಮಾಡ್ತಾ ಇದ್ದೀನಿ ಹೇಳ್ಬಹುದಾ? ಈ ವ್ಯಾಪಾರ ಮಾಡ್ತೀನಿ ಹೇಳ್ಬೋದಾ? ನಾನು ಹೇಳ್ತೀನಿ, ಇವೆಲ್ಲ ಹೇಳಕ್ಕ ಇದು ಸ್ಥಳ ಅಲ್ಲ. ಅದಕ್ಕೆ ಸಭಾಪಾಲಕರು ಹೇಳಿದೆ, ಅಂತವೆಲ್ಲ ಹೇಳಿ ವ್ಯಾಪಾರ ಸ್ಥಳ ಇದು ಅಲ್ಲ. ಹಲ್ಲೆಲೂಯಾ. ಹಾಲೆಲೂಯಾ. ಏನಿದ್ರೆ ಹೊರಗೆ ಹೇಳ್ಕೊಳ್ರಿ, ಹೊರಗಡೆ ಹೋಗಿ ಏನನ್ನ ಹೇಳ್ಕೊಳ್ರಿ ವ್ಯಾಪಾರದ ಕುರಿತು. Hallelujah. ಹಾಲೆಲೂಯಾ. I did not entertain up to now. I will not entertain in the future also. ಇಷ್ಟುವರೆಗೆ ಆ ವ್ಯಾಪಾರಗಳಲ್ಲಿ ನಾನು ಜೋಕ್ಯ ಪಡಿಸ್ಕೊಂಡಿಲ್ಲ, ಮುಂದೆ ದಿವಸಗಳಲ್ಲಿ ಕೂಡ ಜೋಕ್ಯ ಪಡಿಸ್ಕೊಳ್ಳೋದಿಲ್ಲ. God want to restore each and every one of us. Give sacrifice of praise, sacrifice of thanksgiving, sacrifice of worship. ದೇವರು ನಮ್ಮೆಲ್ಲರನ್ನು ಕೂಡ ಪುನಃ ಆತನಿಗೆ ಸ್ತುತಿ ಅರ್ಪಣೆಯನ್ನು, ಆರಾಧನೆ ಅರ್ಪಣೆಯನ್ನು ಮತ್ತೆ ಕೃತಜ್ಞತೆ ಅರ್ಪಣೆಯನ್ನು ಸಲ್ಲಿಸಬೇಕಂತ ಆತನ ಇಷ್ಟಪಡ್ತಾ ಇದ್ದಾನೆ. All priesthood, you are invited to come and sacrifice to God ನೀವೆಲ್ಲರೂ every ಕೂಡ morning and every evening. ನೀವೆಲ್ಲರೂ ಕೂಡ ರಾಜ್ಯ ಯಾಜಕ ಸಮೂಹವಾಗಿದ್ದೀರಿ ಕ್ರಿಸ್ತನಲ್ಲಿ. ನಿಮ್ಮೆಲ್ಲರಿಗೆ ಕೂಡ ಆಹ್ವಾನ, ಯಾವಾಗಾದರೂ ಕೂಡ ಬಂದು ಈ ಒಂದು ಬಲಿ ಅರ್ಪಣೆ ಕೊಡುವುದಕ್ಕೆ ಮಂದಿರದಲ್ಲಿ ಪ್ರವೇಶಿಸಬಹುದು. ಮುಂಜಾನೆ ಸಲ್ಲಿಸಬಹುದು, ಸಂಜೆ ಸಲ್ಲಿಸಬಹುದು. ಮುಂಜಾನೆ ಆಗಿರಬಹುದು, ಸಂಜೆ ಆಗಿರಬಹುದು. Hallelujah. ಹಾಲೆಲೂಯಾ. Are you with me what I am saying? ನಾನು How many are ಹೇಳೋದಕ್ಕೆ- blessed with the word? ಎಷ್ಟು ಜನರು ದೇವರ ವಾಕ್ಯದಿಂದ ಆಶೀರ್ವದಿಸಲ್ಪಟ್ಟಿದ್ದೀರಿ? God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.